ಬಿಹಾರದ ಬಿಗ್ ಬ್ಯಾಟಲ್ ಇದು. ಇವತ್ತಿನ ಮಟ್ಟಿಗೆ ಬಿಹಾರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕೆಲವು ಕ್ಷೇತ್ರಗಳಿನ್ನೂ ಒಂದಷ್ಟು ಬಾಕಿ ಉಳ್ಕೊಂಡಿರಬೇಕು. ರಿಸಲ್ಟ್ನ ವಿಚಾರದಲ್ಲಿ ನಾವು ಗಮನಿಸಿದಾಗ ಇರಲಿ 243 ಕ್ಷೇತ್ರಗಳ ಪೈಕಿ ಬಿಹಾರದಲ್ಲಿ BJP 90 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿದೆ. JDU 84ರಲ್ಲಿ ಬಂದರೆ ಈ ಕಡೆ ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಇಲ್ಲಿ ಜಯವನ್ನು ಕಾಣ್ತಾರೆ. 61 ಚಿಲ್ಲರೆ ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಿದ್ದು ಕಾಂಗ್ರೆಸ್. RJD 25. LJP ನಿಮಗೆ ಇಂಟ್ರೆಸ್ಟಿಂಗ್ ಏನಂದರೆ LJP ಇಂಟ್ರೆಸ್ಟಿಂಗ್ ಬರ್ತಾ ಇದೆ. LJP 19 ಈಗಿರ್ತಕ್ಕಂಥ ಮುನ್ನಡೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದನ್ನು ಫಲಿತಾಂಶ ಬಂದ ಮೇಲೂ ಕೂಡ ತೀರಾ ನಮಗೆ 70-80 ಸೀಟ್ಗಳು ಈ ಕಡೆ ಲಾಸ್ ಆಗಿಬಿಟ್ಟು ಅದು ಇನ್ನೊಂದು ಪಡೆಗೆ ಹೊರಟೋಗ್ಬಿಡುತ್ತೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಬೇಕಾಗಿಲ್ಲ. ಗೆಲುವು ಇಲ್ಲಿ NDA ಮೈತ್ರಿಕೂಟದ್ದು. ಮಹಾಗಠಬಂಧನಕ್ಕೆ ಇಲ್ಲಿ ಸೋಲಾಗಿದೆ. ಅದನ್ನು ಬರೀ ಸೋಲು ಅಂತ ಹೇಳಿಬಿಟ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದೊಂದು ಘೋರ ಸೋಲು ಅಂತ ಹೇಳಬೇಕಾಗುತ್ತೆ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಏನೇನೂ ಇರಲಿಲ್ಲ ಇವ್ರದ್ದು ಕಣದಲ್ಲಿ. ಈ ಕಡೆ RJDದಾಗಲಿ ಈ ಕಡೆ ಕಾಂಗ್ರೆಸ್ದಾಗಲಿ ಏನೇನೋ ಇರಲಿಲ್ಲ. ಒಂಥರ ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಏನೋ ಆಡಕ್ಕೆ ಬಂದಿದ್ರಪ್ಪ ಅಂತ ಹೇಳ್ತಾರಲ್ಲ, ಆ ಮಟ್ಟದ ಒಂದು ನಂಬರ್ಗಳು. ಅವ್ರು ಫೈಟ್ ಹೇಗಾದರೂ ಮಾಡಿರಲಿ, ನಂಬರ್ ಯಾರಾದರೂ ನೋಡಿದ ತಕ್ಷಣ ಇದೇನು ರೀ, ಎಲ್ಲಿ 202, ಎಲ್ಲಿ 35 ಅಂತ ಒಂದು ವಿಷಯ ಬಂದುಬಿಡುತ್ತೆ. ಕ್ವಿಕ್ಕಾಗಿ ಸ್ವಲ್ಪ ಒಂದಷ್ಟು ಅಪ್ಡೇಟ್ಸ್ ಇದೆ. ಈಗ ಹಿಂದೆ 2020ರಲ್ಲಿ ಇವರು ಏನಾಗಿದ್ದರು, 2025ರಲ್ಲಿ ಏನಾಗಿದ್ದಾರೆ ಅಂಥೇಳಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ 2020ರಲ್ಲಿ ಇದೇ NDA 125 ಸ್ಕೋರ್ ಮಾಡಿತ್ತು. ಅಂದರೆ ಏನೊಂದು ಅಧಿಕಾರ ಮಾಡಲಿಕ್ಕೆ ಒಂದು 3 ಸೀಟ್ ಎಕ್ಸ್ಟ್ರಾಪ್ಪ, ಸರಳ ಬಹುಮತಕ್ಕಿಂತ ಒಂದು 3 ಸೀಟ್ ಎಕ್ಸ್ಟ್ರಾದಲ್ಲಿ NDA ಇತ್ತು. ಇವೇರಾಸ್ 2025 ನೋಡಿ ನೀವು, ಎಲ್ಲಿ 125, 204 ಆಗಿದ್ದಾರೆ. ಈಗ ಇದೇ NDA 204. ಅಂದರೆ ಎಷ್ಟು ಜಾಸ್ತಿ ಆದರೂ ಸೀಟ್ಗಳನ್ನು ನೋಡಿದ್ರೆ 79 ಸೀಟ್ ಇವ್ರು ಜಾಸ್ತಿ ಆಗಿರೋದು 5 ವರ್ಷಗಳಲ್ಲಿ. BJPಯ ಪ್ರಾಬಲ್ಯವನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ MGB ನೋಡಿದ್ರೆ 110 ಇದ್ದವರು ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ 110 ಇದ್ದವರು 33 ಇಳಿದ್ರು. ಈ ಸಲ ಏನೋ ಮಾಡಿಬಿಡ್ತಾರೆ, ಉದ್ಯೋಗದ್ದೇನೋ ಹೇಳ್ತಾ ಇದ್ದಾರೆ. ಈ ಸಲ ಲಾಲು ಪ್ರಸಾದ್ ಯಾದವ್ ಮಗ, ಒಂದು ಕಡೆ ರಾಹುಲ್ ಗಾಂಧಿ ಕ್ಯಾಂಪೇನು, ಮತ ಚೋರಿ, ಮನೆಗೆ ಒಂದು ಸರ್ಕಾರಿ ಉದ್ಯೋಗ, ನಾವು ಈ ಥರ ಹಾಕ್ಬಿಡಲ್ಲ, ನಾವು ಒಂದೇ ಸಲ ಒಂದು ಇಡೀ ವರ್ಷದ ಕಂತುಗಳು ಎಲ್ಲ ದುಡ್ಡನ್ನು ಒಂದೇ ಸಲ ಹಾಕ್ಬಿಡ್ತೀವಿ ನಾವು ಮಹಿಳೆಯರಿಗೆ ಎಲ್ಲ ಹೇಳಿದ ಹೊರತಾಗಿಯೂ ಕಳ್ಕೊಂಡಿದ್ದು ಎಷ್ಟು ಸೀಟು ಅಂತ ಹೇಳಿದ್ರೆ 77 ಸೀಟ್ ಕಳ್ಕೊಳ್ತಾರೆ ಇವರು. ಅದರ್ಸ್ 8 ಅವಾಗ ಗೆದ್ದಿದ್ರು 2020ರಲ್ಲಿ. ಈಗ 6ಕ್ಕೆ ಅವರು ಎಳೆದಿದ್ದಾರೆ. 2 ಸೀಟ್ ಆ ಕಡೆ ಈ ಕಡೆ ಆಗಿರಲಿ. ಇದು ಒಂದು ಕಡೆ ಒಂದು ಚಿತ್ರಣ ಆದಾಗ ಪ್ರಾಂತ್ಯವಾರು ನಾವು ಚೆಕ್ ಮಾಡ್ಕೊಂಬಂಡು. ಈಗ ಬಿಹಾರದ ಪ್ರಾಂತ್ಯಗಳು ಬಹಳ ಇಂಪಾರ್ಟೆಂಟ್ ಬರ್ತವೆ ಇಲ್ಲಿ. ನೋಡಿ, ಪ್ರಾಂತ್ಯವಾರು ಕೂಡ ನಮಗೆ ಬಿಹಾರದಲ್ಲಿ ಬಹಳ ಮುಖ್ಯ. ಇಲ್ಲಿ 2020ರಲ್ಲಿ ಏನಾಗಿತ್ತು ಪ್ರಾಂತ್ಯವಾರು ಲೆಕ್ಕಕ್ಕೆ ಬಂದ್ಬಿಡೋಣ ನಾವು. ಭೋಜ್ಪುರ ಈ ಭಾಗದಲ್ಲಿ 46 ಕ್ಷೇತ್ರಗಳಲ್ಲಿ 32ರಲ್ಲಿ ಅವಾಗ ಗೆದ್ದಿದ್ರು. 13 ಕ್ಷೇತ್ರ MGB ಇದ್ದರು, 1ರಲ್ಲಿ ಇತರರು ಗೆದ್ದುಕೊಂಡಿದ್ರು. ಇದು ಪ್ರಾಂತ್ಯವಾರು ಫಲಿತಾಂಶ. ಅಂದರೆ ಈಗಿಂದು 25 ಈಗಿನ ಫಲಿತಾಂಶ ಇದು. ಭೋಜ್ಪುರ ಭಾಗದಲ್ಲಿ 46 ಒಟ್ಟು ಕ್ಷೇತ್ರಗಳಿದ್ದರೆ 32 NDAದೇ ಆಯಿತು. MGB 13 ಗೆದ್ದುಕೊಂಡ್ರು. ಮಿಥಿಲಾಂಚಲ 50 ಕ್ಷೇತ್ರ ಬರುತ್ತೆ, 39 NDA ಬಂದರೆ 11ರಲ್ಲಿ MGB ಬಂದಿದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಪಾಟಲಿಪುತ್ರ 47 ಕ್ಷೇತ್ರ ಟೋಟಲ್ ಆಗಿದೆ. ಅಲ್ಲಿ 34ರಲ್ಲಿ NDA ಗೆದ್ದುಕೊಂಡ್ರೆ 13 MGB ಗೆದ್ದುಕೊಳ್ತಾ ಇದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಅಂಗ ಪ್ರದೇಶದಲ್ಲಿ 27 ಟೋಟಲ್ ಕ್ಷೇತ್ರಗಳು, 23ರಲ್ಲಿ NDA ಗೆದ್ದುಕೊಂಡ್ರೆ 4ರಲ್ಲಿ MGB ಗೆದ್ದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸೀಮಾಂಚಲ ಅಂತ ಬಂದಾಗ ಈ ಕಡೆ 24 ಸೀಟು, 18ರಲ್ಲಿ NDA, 3ರಲ್ಲಿ ಮಾತ್ರ MGB ಇದ್ದಾರೆ. ತಿರುತ್ತಂತ ಬಂದಾಗ 49 ಕ್ಷೇತ್ರ ಬರುತ್ತೆ, 42ರಲ್ಲಿ NDA ಇದ್ದಾರೆ, 7ರಲ್ಲಿ ಮಾತ್ರ MGB ಇರೋದು. ನಿಮಗೆ ಪ್ರೆಸೆನ್ಸ್ ಅನ್ನೋ ಒಂದು ವಿಚಾರ ಬಂದಾಗ ತೀರಾ ನಗಣ್ಯ ಅಂತ ಹೇಳಿಬಿಡಬಹುದೇನೋ. ನಮಗೆ ಎಲ್ಲಿ 46 ಸೀಟಲ್ಲಿ 32 NDA ಸ್ವೀಪ್ ಮಾಡ್ಕೊಂಡ್ಬಿಟ್ರೆ ಇನ್ನು ಉಳ್ಕೊಳ್ಳೋದು 13, 10, 11, 4, 3, 7 ಈ ತರಹದ ನಂಬರ್ಗಳನ್ನು ನಾವು ಪ್ರಾಂತ್ಯವಾರು ಇಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಈಗ ಇಲ್ಲಿ ಡಿಬೇಟ್ನ ವಿಷಯ ಏನು ಅಂತ ಹೇಳಿದ್ರೆ ಏನಕ್ಕಿಂತ ಲಾಸ್ ಆಯಿತು. ನಿಮಗೆ LJPದು ಭಾಳ ಇಂಟ್ರೆಸ್ಟಿಂಗ್ ಇದು. ಇಲ್ಲಿ ಒಂದು 29ರಲ್ಲಿ ಸ್ಪರ್ಧೆ ಮಾಡಿರ್ಬೇಕು ರೀ. ರಾಮ್ವಿಲಾಸ್ ಪಾಸ್ವಾನ್ ಮಗ ಚಿರಾಗ್ ಪಾಸ್ವಾನ್ 29ರಲ್ಲಿ ಸ್ಪರ್ಧೆ ಮಾಡಿ 20ರಲ್ಲಿ ಈಗ ಸ್ಕೋರಿಂಗು. ಅಂದರೆ ಹೆಚ್ಚು ಕಡಿಮೆ ಸ್ಟ್ರೈಕ್ ರೇಟ್ ನೋಡಿ ನಿಮಗೆ 80% ದಾಟ್ಬಿಡುತ್ತೆ. ಅಬೌವ್ 80 ಅಂತ ಬಂದುಬಿಡುತ್ತೆ ಇದು ನಿಮಗೆ. ಇದು ಒಂದು ಭಾಗ. ಎರಡನೇದು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಪವನ್ ಕಲ್ಯಾಣ್ 100% ಸ್ಟ್ರೈಕ್ ರೇಟ್ ರೀ. ಪವನ್ ಕಲ್ಯಾಣ್ ತೊಗೊಂಡಿದ್ದಷ್ಟು ಸೀಟನ್ನು ಗೆದ್ದಿದ್ದು ಪವನ್ ಕಲ್ಯಾಣ್. ಆ ಥರ ಬಿಹಾರದಲ್ಲಿ ಪವನ್ ಕಲ್ಯಾಣ್ ನಿಮಗೆ ಚೆಕ್ ಮಾಡ್ಕೊಂಬಿಟ್ರೆ ಈಗ RJD ಫೈಟ್ ಮಾಡ್ತಿರೋದು LJP ಮೇಲೆ ಅನಿಸ್ಬಿಡುತ್ತೆ ನಿಮಗೆ. ಅಂಥ ದೊಡ್ಡ ಪಾರ್ಟಿ LJP ಅವ್ರ ಮೇಲೆ ಸ್ಪರ್ಧೆ ಬಿದ್ದಿದ್ರೆ ಒಂದು 5 ಸೀಟ್ ಆ ಕಡೆ ಈ ಕಡೆ ಅಂಥೇಳಿ. ಇನ್ನು ಕಾಂಗ್ರೆಸ್ ಬಗ್ಗೆ ಮಾತಾಡದಿರೋದೇ ಒಳ್ಳೆಯದು ಅಂತ ಕಾಣುತ್ತೆ. ಒಂದು 6 ಸೀಟ್ಗಳಲ್ಲಿ ಇವರೊಂದು ಮುನ್ನಡೆನ ಕಾಯ್ದುಕೊಳ್ತಾ ಇದ್ದಾರೆ. ಆವಾಗಲಿಂದ ಸ್ವಲ್ಪ ಮಧ್ಯಾಹ್ನದವರೆಗೂ ಚೆಕ್ ಮಾಡಿಕೊಂಡಾಗ 4 ಅಂತ ತೋರಿಸ್ತಾ ಇತ್ತು. 5 ಬೆರಳಿನ ಹಸ್ತ ತೋರಿಸ್ತಾರಲ್ಲ ಅವರು, ಆ ಬೆರಳಿಗೆ ಒಂದೊಂದು ಕೂಡ ಅವ್ರು ಗೆಲ್ಲಿಲ್ವಾ ಅಂತ ಆಗಿಬಿಟ್ಟಿತ್ತು. ಈಗ 6ರಲ್ಲಿ ಇಡಲಿದ್ದಾರೆ. ಯಾಕೆ, ಏನು, ಎತ್ತ, ಯಾವ ವಿಚಾರಗಳು ಬಿಹಾರದ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರಿವೆ?
ನಿತೀಶ್ ಕುಮಾರ್ ಅವರ ಸ್ಟ್ರಾಟಜಿನ ಒಮ್ಮೆ ಅವರು ಸೈಕಲ್ ಕೊಡ್ತಾರೆ, ಒಮ್ಮೆ ಲಿಕ್ಕರ್ ಬ್ಯಾನ್ ಮಾಡ್ತಾರೆ, ಒಮ್ಮೆ 10,000 ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಮತ್ತು ಆ ಮನುಷ್ಯ ಪರಿವಾರವನ್ನು ಇಟ್ಕೊಂಡು ಸಂಬಂಧಿಕರನ್ನ ಅಣ್ಣ, ಸೋದರ ಮಾವ, ಮಗ, ಮೊಮ್ಮಗ, ಅತ್ತೆ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮನ ಮಗ ಎಲ್ಲರನ್ನೂ ತಂದು ಆಯಕಟ್ಟಿನ ಜಾಗದಲ್ಲಿ ಕೂಡಿಸ್ಬಿಟ್ಟು ವಸೂಲಿ ಏಜೆಂಟ್ ಥರ ಬಾಕ್ಸ್ಗಳು ಇಟ್ಕೊಂಡು ಟ್ರಾನ್ಸ್ಫರ್ ದಂಧೆಗಳು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಭ್ರಷ್ಟಾಚಾರನ ಪಟ್ಟ ಕಟ್ಟಿಕೊಳ್ಳದೆ ಇರೋದು ನಿತೀಶ್ಗೆ ಒಂದು ಪಾಸಿಟಿವಾ? ಯಾರು ಏನೇ ಹೇಳ್ಕೊಳ್ಳಿ, ನೀವು ಏನೇ ಕಥೆಗಳು ಹೇಳಿದ್ರು ಕೂಡ ಅಕೌಂಟ್ಗೆ ದುಡ್ಡು ಬಿತ್ತು, ನಾನು ಅದಕ್ಕೆ ವೋಟ್ ಮಾಡಿದೆ, ಈ ಕಾಲಘಟ್ಟದಲ್ಲಿ ನಾವಿದ್ದೀವ. ಇನ್ನು ನಾವು ಈ ಕಡೆ ಕಾಂಗ್ರೆಸ್ ಮತ್ತು RJD ಅಂತ ಬಂದಾಗ ಇವರಲ್ಲಿದ್ದ ನರೇಶನ್ ಏನು ಅಂದರೆ ಜೋರಾಗಿ ಕೇಳಿಸಿದ್ದು ಎರಡೇ, ಮತಚೋರಿ ಮತಚೋರಿ ಮತಚೋರಿ. ಅದು ಬಿಟ್ಟುಬಿಟ್ರೆ ನಾನು ಮನೆಗೊಂದು ಉದ್ಯೋಗ ಕೊಟ್ಬಿಡ್ತೀನಿ ಅಂತೇಳಿ ಪ್ರಾಕ್ಟಿಕಲಿ ಚೆಕ್ ಮಾಡಿಕೊಂಡಾಗ ಮನೆಗೊಂದು ಉದ್ಯೋಗ ಎನ್ನುವುದು ಪ್ರಾಕ್ಟಿಕಲಿ ಜನ ಥಿಂಕ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ ಅನಿಸಬಹುದಾಗುತ್ತೆ. ಒಂದು ಭರವಸೆ ಕೊಡಬೇಕಾದರೆ ಸ್ವಲ್ಪ ನಂಬುವಂಥ ಭರವಸೆ ಕೊಡಬೇಕಾಗಿತ್ತ ಇವರು. ಇದಿಷ್ಟೇ ಕಾರಣಗಳ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಇಲ್ಲಿ BV ಗಣೇಶ್ ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ಗಣೇಶ್ ಅವರು ನಿಮಗೆ. ಇನ್ನು ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ. ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಶಶಿಧರ್ ಆರಾಧ್ಯ ಅವರೇ. ಇನ್ನು ಸುಭಾಷ್ ಶುಗಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸುಭಾಷ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ನನ್ನ ಮೊದಲನೇ ಪ್ರಶ್ನೆ ನಾನು ಇಲ್ಲಿ ಸುಧೀಂದ್ರ ಮಾಗಡಿ ಅವ್ರು ಕೇಳ್ಬಿಡ್ತೀನಿ. ಸುಧೀಂದ್ರ ಮಾಗಡಿ ಅವರೇ, 35 ಅಂತ ತೋರಿಸ್ತಾ ಇದೆಯಪ್ಪ, MGB ಪಕ್ಕದಲ್ಲಿ ನಾವು ಚೆಕ್ ಮಾಡಿದ್ರೆ 35 ಅಂತ ತೋರಿಸ್ತಾ ಇದೆ. 202 ಭಾರತದ ಯಾವುದೇ ಏಜೆನ್ಸಿಗಳು ತೋರಿಸದೇ ಇರತಕ್ಕಂಥ ಒಂದು ನಂಬರ್ ಇದು. ಎಕ್ಸಿಟ್ ಪೋಲ್ ಆಗಲಿ ಅಥವಾ ಪ್ರೀ ಪೋಲ್ ಆಗಲಿ ಯಾರೂ ಕೂಡ ಈ ನಂಬರನ್ನು ತೋರಿಸಿಲ್ಲ. ಸುಮಾರು 10-18 ಸಂಸ್ಥೆಗಳು ಇದನ್ನು ಮಾಡಿದರೂ ಕೂಡ ಒಂದು 2ರಲ್ಲಿ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಅಂತೇಳಿ ನಿಮ್ಮ ಫೇವರ್ ಆಗಿದ್ದು ಬಿಟ್ಟರೆ ಈ ನಂಬರ್ ಎಲ್ಲ 150-160ಕ್ಕೆ ಸುಸ್ತು. ಇದು 202 ಘಟಬಂಧನ. ಅದರಲ್ಲಿ ನೀವು BJPದೇ ಸ್ಟ್ಯಾಂಡ್ ಅಲೋನ್ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನಿಮಗೆ 90 ಇದೆ, JDUದು ಹತ್ತಿರ ಒಂದು 84 ನಿಮಗೆ ತೋರಿಸ್ತಾ ಇದೆ. ಅಂದರೆ ಈ ಮಟ್ಟದ ನಂಬರ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಬಿಹಾರದಲ್ಲಿ? ಈ ಮಟ್ಟದ ನಂಬರ್ನ ನಾವು ಎಕ್ಸ್ಪೆಕ್ಟ್ ಅಲ್ಲ. ಬಹುಶಃ BJPಯವರು ಮತ್ತು ಅವರು NDA ಒಕ್ಕೂಟ ಕೂಡ ಈ ನಂಬರ್ ನಮ್ಮ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾಕೆಂದರೆ ಒಂದು ನಾನು ಬರೀ ಎಕ್ಸಿಟ್ ಪೋಲ್ನ ಒಂದನ್ನೇ ಒಂದು ಬೇಸಾಗಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಇವನ್ ಇಂಡಿವಿಜುವಲ್ ಕೂಡ ನಮ್ಮದು ಮಾತುಕತೆ ಆಗುತ್ತೆ. ಎಲ್ಲರೂ ಹಂಚ್ಕೊಂಡಾಗ ಯಾರು ಕೂಡ ಈ ರೀತಿಯ ಒಂದು ನಂಬರನ್ನು ಅವರು ಕೂಡ ಇವತ್ತು ಇಲ್ಲಿ ಆದಮೇಲೆ ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು. ಬಟ್ ಸತ್ಯಾಂಶ ಒಂದಂದ್ರೆ ಅವರು ಕೂಡ ಈ ರೀತಿ ನಂಬರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಈ ರೀತಿ ನಂಬರ್ ಬಂದಾಗಲೇ ಅದು ವಿಶೇಷವಾಗಿ ಇನ್ನೊಂಥರ ಒಂದು ಚಿಂತನೆಗಳಿಗೆ ಅಥವಾ ಇನ್ನೊಂಥರ ಡೌಟ್ಗಳಿಗೆ ಕಾರಣ ಆಗೋದು. ಯಾಕೆಂದರೆ ಇವತ್ತು ನಿಮಗೆ ಏನೇನನ್ನ ಒಂದು ಪ್ಯಾರಾಮೀಟರ್ ಥರ ತಗೋತೀರಾ. ಒಂದು ವೋಟಿಂಗ್ ಪರ್ಸೆಂಟೇಜ್ ಹೈ ಆಗಿದೆ, ಜನರಲ್ಲಾಗಿ ಥಿಂಕ್ ಮಾಡೋಣ, ಯಾವ ಪಕ್ಷಾತೀತವಾಗಿ ಥಿಂಕ್ ಮಾಡಿದ್ರು ಒಂದು ವೋಟಿಂಗ್ ಪರ್ಸೆಂಟೇಜ್ ಹೈ ಆಗಿದೆ, ಹೌದಪ್ಪ. ಸೊ ಅಲ್ಲಿಗೆ ಯಾವುದೋ ಒಂದು ಕಡೆ ಶಿಫ್ಟ್ ಆಗಿರ್ಬೇಕು ಫೋಕಸ್. ಜನರಲಿ ನಾನು ಟ್ರೆಂಡ್ ಪ್ರಕಾರ ಮಾತಾಡ್ತೀನಿ, ಎಲ್ಲಾನು ಒಂದೇ ಥರ ಇರಬೇಕು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎರಡೂ ಇದರಲ್ಲಿ ಫೇಸ್ 1 ಫೇಸ್ 2 ಎರಡರಲ್ಲೂ ಯಾವುದು ಆವರೇಜ್ 50, 52, 54 ವಾಸ್ ದ ಹೈಯೆಸ್ಟ್ ಇದ್ದಿದ್ದಂಥ ಆವರೇಜ್ ಇದು ವೋಟಿಂಗ್ ಪರ್ಸೆಂಟೇಜು ಈ ಸಲ 67-68% ತನಕ ಹೋಯಿತು. ಅಲ್ಲಿಗೆ 12 to 14% ಇಸ್ ಎ ಟೆಕ್ಟಾನಿಕ್ ಶಿಫ್ಟ್. ಇಟ್ಸ್ ನಾಟ್ ಅನ್ ಆರ್ಡಿನರಿ ಶಿಫ್ಟ್. 14% ವೋಟಿಂಗ್ ಜಾಸ್ತಿ ಆಗೋದಂದ್ರೆ ಲಕ್ಷಾಂತರ ಇಂಡಿವಿಜುವಲ್ ಮತಗಳು. ಅದು ಒಂದು ಭಾಗ ಆಯ್ತಾ. ಅದರಿಂದ ಏನಾಗ್ಬೋದು? ನೆಕ್ಸ್ಟ್ ನಮ್ಮ ಡೈರೆಕ್ಟ್ ಅಕಾಡಕ್ಕೆ ಬರೋಣ. ಈಗ ಅದರಿಂದ ಬಂದ್ರು ಎಲ್ಲಾ ರೀತಿ ಜಾತಿವಾರು ಸಮೀಕ್ಷೆ ಅಥವಾ ನಿಮಗೆ ಪುರುಷರು ಮತ್ತೆ ಮಹಿಳೆಯರು ವೋಟಿಂಗ್ ಮಾಡತಕ್ಕಂಥ ಪ್ಯಾಟ್ರನ್ನು ಮತ್ತೆ ರೀಜನ್ಗಳು ವೈಸ್ ನೀವು ತೋರಿಸಿದ್ರೆ ರೀಜನ್ಗಳ ವೈಸ್ ಅಲ್ಲಿ ರೀಜನಲಿಸ್ಟಿಕ್ ಇಶ್ಯೂ ಅದೆಲ್ಲ ಮಾಡ್ತಕ್ಕಂಥ ಪ್ಯಾಟ್ರನ್ ಎಲ್ಲ ನೋಡಿದಾಗ ಅಷ್ಟು ರೀಜನ್ ನಲ್ಲಿ women voters turned out in a record numbers and out voting men ಅಂತ ಇದೆ. ಹೌದು ಪುರುಷ ಮತದಾರರನ್ನ ದಾಟಿಕೊಂಡು ಮಹಿಳಾ ಮತದಾರರು ವೋಟ್ ಮಾಡಿದ್ದಾರೆ. ನಾನು ಅದನ್ನೇ ಒಂದು ಸಣ್ಣ ವಿಶ್ಲೇಷಣೆ ಅದ್ರದ್ದು ಹೇಳ್ಬಿಡ್ತೀನಿ. ನಾನು ಏನು ಅಂದರೆ ನೀವು ಒಂದು ಯೋಚನೆ ಮಾಡಿ. ನಿಮ್ಗೊಂದು 14% ಜಾಸ್ತಿ ಆಗಿದೆ ಆವ್ರೇಜ್. 13 to 14% ಜಾಸ್ತಿ ಆಗಿದೆ. ಅಷ್ಟೂ ಭಾಗಗಳಲ್ಲಿ ಅದು ಸ್ಪ್ರೆಡ್ ಆಗಿದೆ ಅಂತಲೇ ನಾವು ಇಟ್ಕೊಂಡ್ರು ಸಮಾನ ಇಲ್ಲದೆ ಇದ್ರು ಹಿಂಗೆ ಅಷ್ಟೂ ಭಾಗದಲ್ಲೂ ಒಂದೇ ಥರ ವೋಟಿಂಗ್ ಆಗಿ ಎಲ್ಲ ಪುರುಷರು ಮತ್ತು ಮಹಿಳೆಯರು ಒಂದೇ ರೀತಿ ವೋಟಿಂಗ್ ಮಾಡಿ ಆಮೇಲೆ ಜಾತಿವಾರು ಬಹುಶಃ ಇವತ್ತಿನ ಲೆಕ್ಕಾಚಾರದಲ್ಲಿ ನಾವು ಕರೆಕ್ಟಾಗಿ ನೀವು ಬ್ರೇಕಪ್ ಮಾಡಿ ನೋಡಿದ್ರೆ ನೀವು ಖಂಡಿತ ನೋಡಿರ್ತೀರಿ. ಯಾದವರು ಓದ್ ಬಿಟ್ರೆ ಇವನ್ ಮುಸಲ್ಮಾನ ಡಾಮಿನೇಟೆಡ್ ಕ್ಷೇತ್ರದಲ್ಲಿ ಕೂಡ ಇವತ್ತು JDU ಗೆದ್ದಿದೆ. JDU ಹಲವು ಸೀಮಾಂಚಲದಲ್ಲಿ ಎಸ್ಪೆಷಲಿ ಸುಮಾರು ಒಂದು 9 ಕ್ಷೇತ್ರಗಳಲ್ಲಿ ಅಲ್ಲಿ ಯಾವುದೇ
ಆಯಾಮದಲ್ಲಿ ನೋಡಿದ್ರು ಕೂಡ ಇದಕ್ಕೆ NDAಗೆ ವಿಕ್ಟರಿ ಆಗ್ತಾ ಅಂದ್ರೆ ಬೈ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್. ನಾನೇನು ಜನ ಹಿಂಗೆ ಹಂಗೆ ಅಂತಕ್ಕಂಥ ಬೇರೆ ರೀತಿ ಬೈ ಇವಾಗ ಒಂದು ಕ್ಷೇತ್ರ ಹೌದಪ್ಪ, ಇವಾಗ ಕನಕಪುರ ಎಕ್ಸಾಂಪಲ್ ಹೇಳ್ತೀನಿ, ಅಲ್ಲಿ DK ಸಾಹೇಬ್ರು ನಿಂತರೆ ಗೆಲ್ತಾರೆ ಅಂತ ಆ ಥರ ಒಂದು ಇದರಲ್ಲಿ ಅಲ್ಲೊಂದು 9 ಕ್ಷೇತ್ರ ಯಾವ ಲೆಕ್ಕಾಚಾರದಲ್ಲಿ ಕೂಡ ಅದು ಇದು ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾತು. ಇವತ್ತು 9ರಲ್ಲಿ 7 ಅವ್ರು ಗೆದ್ದಿದ್ದಾರೆ ಇವತ್ತು. ಸೊ ಇದನ್ನೇ ಎಲ್ಲ ವಿಕ್ಟ್ರಿಗೂ ಎಲ್ಲ ಸೋಲ್ಗೂ ಒಂದು ಪ್ಯಾಟ್ರನ್ ಇರುತ್ತೆ. ಅದು ಎಕ್ಸಿಟ್ ಪೋಲಿಂದ ನೀವು ಅದು ಡಿರೈವ್ ಮಾಡ್ಕೋತಿರೋ, ವೋಟಿಂಗ್ ಪರ್ಸೆಂಟೇಜ್ ಇಂದ ಡಿರೈವ್ ಮಾಡ್ಕೋತಿರೋ, ನೀವು ತೋರಿಸ್ದಂಗೆ ಇದು ರೀಜನ್ಸ್ ಇಂದ ಡಿರೈವ್ ಮಾಡ್ಕೋತಿರೋ, ಅದು ನಿಮ್ಮ ವಿಶ್ಲೇಷಣೆ. ಆದರೆ ಎಲ್ಲ ರೀಜನ್, ಎಲ್ಲ ಪ್ಯಾಟ್ರನ್ನು, ಎಲ್ಲ ವೇಗಳು ಒಂದೇ ಥರ ಆಗ್ಬಿಟ್ಟು ಒಂದೇ ಕಡೆಗೆ ಆಗಿರ್ತಕ್ಕಂಥದ್ದು ಇಡೀ ಭಾರತ ಬಿಟ್ಬಿಡಿ, ಬಿಹಾರ ಬಿಟ್ಬಿಡಿ, ನಮ್ಮ ದೇಶ ಎಲ್ಲೇ ಆದ್ರೂ, ಇಡೀ ವಿಶ್ವದಲ್ಲಿ ಎಲ್ಲೇ ಈ ರೀತಿ ಆದ್ರೂ ಅದನ್ನ ಒಂಥರ ಡೈರೆಕ್ಟ್ ಒಪ್ಕೊಳ್ತಕ್ಕಂಥ ಯಾರೇ ಆಗಲಿ. ಪ್ಲೀಸ್, ನಾನು ಇದನ್ನ ಕಾಂಗ್ರೆಸ್ ಪಕ್ಷದ ವಕ್ತಾರ ಇನ್ನೊಂದು ಅಂತ ಮಾತಾಡ್ತಾ ಇಲ್ಲ. ಇದು BJP ಅವರು ಹೇಳಿ, ಅವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ರೀತಿಯ ಎಲ್ಲ ಫ್ಯಾಕ್ಟರ್ಸ್ ಒಂದೇ ಕಡೆ ಬರ್ತಕ್ಕಂಥ 15 ವರ್ಷ ಆಂಟಿ ಇನ್ಕಂಬೆನ್ಸಿ ಇರ್ತಕ್ಕಂಥ ಒಂದು ಇತ್ತೀಚಿನ ಚುನಾವಣೆ ತೆಗೆದುಕೊಂಡ್ರು ಕೂಡ ಯಾವುದೋ ಒಂದು 5 ರಾಜ್ಯಗಳ ಚುನಾವಣೆ ನಡೀತು, 4 ರಾಜ್ಯ ಚುನಾವಣೆ ನಡೀತು. 1 ಕಾಂಗ್ರೆಸ್ ಗೆದ್ದರಂತೆ, 3 BJP ಗೆದ್ಕೊಂಡ್ಬಿಟ್ರಂತೆ. 3 BJP ಗೆದ್ದರಂತೆ, 2 ಕಾಂಗ್ರೆಸ್ ಮತ್ತು ಬೇರೆ ಪಾರ್ಟಿ ಬೇರೆಯವ್ರು ಗೆದ್ಕೊಂಡ್ಬಿಟ್ರಂತೆ. ಈ ಥರ ವಿಚಾರಗಳು ಬಂದಾಗ ಇನ್ ಜನರಲ್ ಇರ್ತಕ್ಕಂಥ ಒಪಿನಿಯನ್ ಏನು ಅಂದರೆ, ಅವಾಗ ನೀವು ಆಲ್ಮೋಸ್ಟ್ ದೊಡ್ಡ ರಾಜ್ಯಗಳಲ್ಲಿ BJP ಗೆದ್ದಿರ್ತಾರೆ, ದೊಡ್ಡ ರಾಜ್ಯಗಳಲ್ಲಿ, ಸಣ್ಣ ಪುಟ್ಟ ರಾಜ್ಯಗಳು ನೀವು ಗೆದ್ಕೊಂಡಿರ್ತೀರಿ ಅಥವಾ ಇನ್ನೊಂದು ಪಕ್ಷ ಗೆದ್ದಿರಬಹುದು. ಬರೋ ನೆರೆಟಿವ್ ಏನು ಅಂತ ನೀವೆಲ್ಲ ಅವಾಗ EVM ಅದು ಇದು ಎಲ್ಲ ಮಾತಾಡ್ತೀವಿ. ಈಗ EVM ಬಿಟ್ಬಿಟ್ಟಿದ್ದೀರಿ, ಡೈರೆಕ್ಟ್ ಈಗ CECಗೆ ಹೋಗ್ಬಿಡ್ತೀರಿ. ಇವಾಗ CEC ಆಯೋಗದ ಬಗ್ಗೆ ನೀವು ಮಾತಾಡ್ತಿರ್ತೀರಿ. ಇನ್ ಜನರಲ್ ಅವಾಗ ಬರುವಂಥ ಒಂದೇ ಒಂದು ನಿಮ್ಮ ಮೇಲೆ ಬರೋ ಆರೋಪ ಏನು, ಅಲ್ಲ ರೀ, ಒಂದು ರಾಜ್ಯದಲ್ಲಿ ಗೆದ್ದಾಗ EVM ನೆಟ್ಗಿದ್ವು, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಸೋತ್ಬಿಟ್ಟ ತಕ್ಷಣ EVM ಕೈ ಕೊಟ್ಬಿಟ್ಟಿತ್ತ ಇವರಿಗೆ, ಅವಾಗ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಲು ಒಂದು ನರೇಷನ್ ಇತ್ತು. ನೀವು ಬೀಟ್ ರಾಜಸ್ಥಾನ್, ಬೀಟ್ ಮಧ್ಯಪ್ರದೇಶ, ಬೀಟ್ ಉತ್ತರ ಪ್ರದೇಶ ಅಥವಾ ಬೀಟ್ ಈಗಿನ ಬಿಹಾರ, ಇಂಥ ಯಾವ ರಾಜ್ಯಗಳು ತೆಗೆದುಕೊಂಡ್ರೂ ಕೂಡ BJP ಸೋಲ್ತಾ ಇಲ್ಲ. ಇಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ನೀವು ಗೆದ್ಕೊಂಡಿದ್ರಿ, ತೆಲಂಗಾಣ ಗೆದ್ಕೊಂಡಿದ್ರಿ, ಕರ್ನಾಟಕ ಒಂದು ಮೇಜರ್. ಇದು ದಕ್ಷಿಣ ಭಾರತದಲ್ಲಿ BJPಗೆ ದೊಡ್ಡ ನೆಲೆ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡೋಣ. ಇವರು ಪಾರ್ಟಿನೇ ಮಾಡಿದಂಥ ಮಿಸ್ಟೇಕ್ ಕೂಡ ನಿಮಗೆ ಲಾಭ ಆಗಿರಬಹುದು, ಪ್ಲಸ್ ಆ್ಯಡ್ ಆನ್ ಆಗಿ ನಿಮಗೊಂದು ಗ್ಯಾರಂಟಿ ಸ್ಕೀಮ್ ನಿಮಗೆ ಹೆಲ್ಪ್ ಮಾಡಿರಬಹುದು. ದೊಡ್ಡ ದೊಡ್ಡ ರಾಜ್ಯಗಳ ದೊಡ್ಡ ದೊಡ್ಡ ಸೋಲುಗಳು ಯಾಕೆ ನಿಮ್ಮ ಪಾರ್ಟಿಗೆ ಆಗ್ತಿವೆ ಅಂತ ಈಗ ನಾನು ಅದನ್ನೇ ಇದು ಮಾಡ್ತಾ ಬರ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಸೋಲ್ಗೂ, ಎಲ್ಲ ಗೆಲುವಿಗೂ ಸೋಲ್ಗೂ ಒಂದು ಪ್ಯಾಟ್ರನ್ ಇರಬೇಕು. ಇದು ದಿಸ್ ಹಸ್ ಕ್ರಾಸ್ಡ್ ಆಲ್ ಪೊಲಿಟಿಕಲ್ ಪಂಡಿತ್, ಯಾವ ಒಂದು ಪೊಲಿಟಿಕಲ್ ಪಂಡಿತದ ಒಂದು ಲೆಕ್ಕಾಚಾರನೋ ಎಕ್ಸಿಟ್, ನೀವು ಯಾರು ಒಬ್ರು ಇಡೀ ಇಷ್ಟು ಜನ ನಮ್ಮ ಬುದ್ಧಿಜೀವಿಗಳಲ್ಲಿ, ಇಷ್ಟು ಜನ ಮೀಡಿಯಾಗಳಲ್ಲಿ, ಇಷ್ಟು ಜನ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೊಬ್ರು ಇಲ್ಲ ಹಿಂಗಾಗತ್ತೆ ಅಥವಾ ಈ ರೀತಿಯಿಂದ ಹಿಂಗಾಗಬಹುದು. ಈಗ ನನಗೆ 1 ಸೀಟ್ ಬಂದಿದೆ ಅಂದ್ರೂ ಅದ್ರೊಂದು ವಿಶ್ಲೇಷಣೆ ಇದೆ. ಆ ಸೀಟಲ್ಲಿ ಅಲ್ಲಿ ಹಿಂಗಿದೆ, ಅಲ್ಲಿ ಜಾತಿ ಹಿಂಗಿದೆ, ಇವನೊಬ್ಬ ಅದೇ ಜಾತಿ, ಅವನು ಸಮಥಿಂಗ್ ವಾಟ್ ಎವರ್. ನಾನು ಹೇಳೋದು, ನಾನು ಜಾತಿನೇ ಅಂತ ಹೇಳ್ತಲ್ಲ, ಏನಾರು ಇರ್ಬೋದು, ಅವನಲ್ಲಿ ಕೆಲಸ ಮಾಡಿದ್ದಾನೆ, ಇನ್ನೊಂದು ಮತ್ತೊಂದು ಪ್ರಭಾವಿ ನಾಯಕ, ಅಷ್ಟೂ ನಿಮ್ಮ ಆಯಾಮಗಳನ್ನ ಮೀರಿ ಬಿಯಾಂಡ್ ಸ್ಕೋಪ್ ಅಂದ್ಬಿಟ್ಟು ಸೆಟ್ಟಿಂಗ್ ಟ್ರೆಂಡ್ ಸೆಟ್ಟರ್, ಆ ರಿವರ್ಸ್ ಟ್ರೆಂಡ್ ಸೆಟ್ಟರ್ ಇದೆಯಲ್ಲ, ಅದರಿಂದನೇ ನಮ್ಗೆ ಈ ರೀತಿಯ ಒಂದು ಯೋಚನೆಗಳು ಬರೋದು. ಅದು ವೋಟ್ ಚೋರಿನೇ ಇರ್ಬೋದು. ಈಗ ನೀವು ಇದ್ರದ್ದು ಹೇಳಿದ್ರಿ ಏನು, ಇದಕ್ಕೆ ಮುಂಚೆ ನಾವು ಇವಾಗ ಡೈರೆಕ್ಟು ನೀವು ಆಯೋಗಕ್ಕೇನೆ ನೀವು ಬೆರಳು ಮಾಡಿ ತೋರಿಸ್ತಾ ಇದ್ದೀರಾ ಅಂತ. ಈಗ SIT ಒಂದು ವರದಿ ಇದೆ. ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಿದ್ದೊಂದು, ನಾನು ಹೇಳ್ತಾ ಇದ್ದೀನೊಂದು, ನೀವು ಹೇಳ್ತಾ ಇದ್ದೀನೊಂದು ಬೇರೆ. ಇವತ್ತು ಒಂದು ಅಧಿಕೃತ ಸರ್ಕಾರಿ ಸಂಸ್ಥೆಯ ಒಂದು ಅಧಿಕೃತ ವರದಿ ಇದೆ. ಅದನ್ನ ಒಂದನ್ನಾರು ನೀವು ಲೆಕ್ಕ ತಗೊಂಡ್ರೆ ಅದು ಒಂದೇ ಒಂದು ಕ್ಷೇತ್ರದ್ದು. ಆ ರೀತಿ ಅದು ಅಲ್ಲಿ ಅದು BJP ಗೆಲ್ಪಾಗಿದೆಯೋ, ಕಾಂಗ್ರೆಸ್ ಗೆಲ್ಪಾಗಿದೆಯೋ, ಆಮ್ ಆದ್ಮಿ ಗೆಲ್ಪಾಗಿದೆಯೋ ಬೇಡ, ಯಾರಿಗಾರು ಹೆಲ್ಪ್ ಆಗಿರಲಿ, ಅದು ಆಗಿದೆ ತಪ್ಪಾಗಿದೆ ಅಂತಕ್ಕಂಥದ್ದು ಒಂದು ದೃಢಪಟ್ಟಿದೆ. ಅದರಲ್ಲಿ ಮುಂದೆ ಯೋಚನೆ ಮಾಡಬಹುದು. ಗಣೇಶ್ ಅವರು ಏನೇನು ನೀವು ಕೊಡಬಹುದಾದ ರೀಸನ್ ಏನು? ಈಗ ಮಹಿಳಾ ವೋಟರ್ಸ್ ಜೋರಾಗಿ ಬಂದ್ಬಿಟ್ಟಿದ್ದಾರೆ, ವೆಲ್ಫೇರ್ ಸ್ಕೀಮ್ಗಳು ಅದ್ಭುತವಾಗಿವೆ, ಅಲ್ಲಿ ಮಹಿಳೆಯರ ಅಕೌಂಟ್ಗೆ 10,000 ಬಿದ್ದುಬಿಟ್ಟಿದೆ, NMAS ಅವರು ಬಂದ್ಬಿಟ್ಟಿದ್ದಾರೆ, ಪುರುಷ ಮತದಾರರನ್ನು ದಾಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರು, ಇದು ಗೆಲುವೆ ಕಾರಣ ಆಯಿತು ಅಂತೇಳಿ ಇನ್ ಜನರಲ್ ಒಂದು ಪರ್ಸೆಪ್ಷನ್. 10,000 ರೂಪಾಯಿ ಕೆಲ ಪುರುಷರಿಗೆ 5,000 ರೂಪಾಯಿ ಅಕೌಂಟ್ ಕೂಡ ಕೆಲವ್ರಿಗೆ ಬಂದಿದೆ ಅಂತ ಹೇಳಿ, ಈ ಶ್ರಮಿಕ ಅನ್ನೋ ಒಂದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಷ್ಟೇ 202 ಸೀಟ್ಗಳು NDA ಕೊಡಲಿಕ್ಕೆ ಕಾರಣ ಆಯಿತಾ ಅಂತ? ಇಲ್ಲ, ಮೊದಲನೇದಾಗಿ ಬಿಹಾರ ಅಂತಂದರೆ ಎಲ್ಲರೂ ಒಂದು ಕಡೆಗಣಿಸಲ್ಪಟ್ಟಂಥ ಒಂದು ರಾಜ್ಯ ಅನಿಸ್ಕೊಂಡಿದೆ. ಬಿಹಾರದವರು ಅಂತಂದರೆ ಏನೋ ಹಿಂದೆ ಒಂದು ಡಕಾಯಿತಿ ಅಥವಾ ಜಂಗಲ್ ರಾಜು, ಆ ಜನ ಏನಕ್ಕೂ ಕೆಲಸಕ್ಕೆ ಬರ್ದಿರೋರು, ಒಂದು ರೀತಿ ಈ ರೀತಿ ಒಂದು ಭಾವನೆ ಬಿತ್ತಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕೆಲಸಕ್ಕೂ ಬರ್ತಾರಲ್ಲ, ಉದ್ಯೋಗ ಇಲ್ಲ ಅಷ್ಟೇ, ಅಲ್ಗೂ ಬರ್ತಾರೆ. ಆದರೆ ನೋಡಿ, ಉದ್ಯೋಗ ಇಲ್ಲ ಅಂತಂದರೆ ಅವರು ಬೇರೆ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕವಾಗಿ ಪಾನಿಪುರಿಯಿಂದ ಹಿಡಿದು ಒಂದು ಇಂಟೀರಿಯರಿಂದ ಹಿಡಿದು ಅವರು ದಡ್ರಲ್ಲ, ಕೌಶಲ್ಯ ಇದೆ. ಅಲ್ಲಿ ಕೌಶಲ್ಯಕ್ಕೆ ತಕ್ಕನಾದ ಅವಕಾಶ ಸಿಕ್ಕಿಲ್ಲ. ಹಾಗಂತೇಳಿ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು.
ಅಂದರೆ ಬಿಹಾರವನ್ನು ಇಷ್ಟು ವರ್ಷ ಆಡಳಿತ ಮಾಡಿಸಿಕೊಂಡು ಅದನ್ನು ರಾಷ್ಟ್ರದ ಒಂದು ಪ್ರಗತಿಯಲ್ಲಿ ತರಲಿಕ್ಕೆ ಎಲ್ಲೋ ಒಂದು ಫೇಲ್ಯೂರ್ ಆಗಿರ್ಬೋದು. ಆಗಿದ್ದರೂ ಸಹ ಅವ್ರ ಮೇಲೆ ಒಂದು ಕಳಂಕ ಆಯ್ತು. ಬಿಹಾರದವರ ಅವ್ರ ರೂಢಿಗಳು, ಅವ್ರ ಹಂಗೆ ಹಿಂಗೆ ಡಕಾಯಿತರು, ಈ ರೀತಿ ಒಂದು ಬಿಂಬಿಸ್ತಿತ್ತು. ಇವತ್ತು ಬಿಹಾರ ಅಂತಂದರೆ ಇಡೀ ವಿಶ್ವ ಅಲ್ಲ, ಇಡೀ ಭಾರತವೇ ಕೂಡ ಗಮನಿಸಬೇಕಾದ್ದು. ಯಾಕೆಂದರೆ ಬದಲಾವಣೆಗೆ ನಾವು ಸಿದ್ಧವಾಗಿದ್ವಿ, ಬದಲಾವಣೆ ತರಕ್ಕೆ ನಮ್ಮಲ್ಲೂ ಶಕ್ತಿ ಇದೆ ಅಂತೇಳಿ. ಈಗ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು 3-4 ಪ್ಯಾಟರ್ನ್. ನೀವು ಒಂದು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಪರಿವಾರವಿಲ್ಲದೆ ಬರೀ ಕಳಂಕರಹಿತವಾದ ಆಡಳಿತವನ್ನು ಕೊಟ್ಟಿದ್ದೀರಿ. ಆ್ಯಂಟಿ ಅನ್ಕಂಬನ್ಸಿ ಎಲ್ಲ ವ್ಯಕ್ತಿಗೂ ಇರುತ್ತೆ, ಎಲ್ಲ ಪಕ್ಷಕ್ಕೂ ಇರುತ್ತೆ, ಎಲ್ಲ ಸಂದರ್ಭಗಳಲ್ಲೂ ಇರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಜನಗಳ ವಿಶ್ವಾಸವನ್ನು ಗಳಿಸಿದ್ದೀವಿ. ಇದು ಒಂದು ಉತ್ತಮ ಆಡಳಿತಕ್ಕಾಗಿ, ಉತ್ತಮ ನಾಯಕತ್ವಕ್ಕಾಗಿ, ಮತ್ತು ಮುಂದೆ ಈ ಒಂದು ಇಷ್ಟು ವರ್ಷ ಇದೆ, ಮುಂದೆ ಇವರು ಹೇಳಿರೋದೆಲ್ಲ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ನೀವು ಒಂದು 10,000 ರೂಪಾಯಿ ಹೇಳಿದ್ರಿ ಗ್ಯಾರಂಟಿ ಅಂತ ಇಟ್ಕೊಳ್ಳೋಣ, ಅದು ಒಂದು ರೀತಿಯಲ್ಲಿ ನಮ್ಗೆ ಸಹಕಾರ ಆಗಿದೆ ಅಂತೇಳಿ. ಆದರೆ ನಾವು 10,000 ರೂಪಾಯಿ ಕೊಡಬೇಕಾದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದೀವಿ. ಈ 10,000 ರೂಪಾಯಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಬೆಳೆಯುತ್ತೆ, ಚಿಂತನೆಗೆ ಅವಕಾಶ ಕೊಡುತ್ತೆ. ಈ ಚಿಂತನೆಯಲ್ಲಿ ನೀವು ಉತ್ತಮ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದು ಕೊಟ್ಟರೆ 2 ಲಕ್ಷ ರೂಪಾಯಿ ನಾವು ನಿಮ್ಮ ಸ್ವಸಾಮರ್ಥ್ಯಕ್ಕಾಗಿ ಸ್ವಾವಲಂಬಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ನೀವು ಆಮಿಷ ಅಂತ ಅನ್ಬೋದು ಅಥವಾ ಏನಾದರೂ ಕರಿಬೋದು, ವಾಟ್ ಎವರ್ ಇಟ್ ಮೇ ಬಿ. ಆದರೆ ನಮ್ಮ ಚಿಂತನೆ, ಆ ಚಿಂತನೆ ಆ ವ್ಯಕ್ತಿಗಳನ್ನು ಉದ್ಯೋಗಶೀಲರನ್ನಾಗಿ ಮಾಡತಕ್ಕಂಥದ್ದು, ಪ್ರಗತಿಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಒಂದು ಚಿಂತನೆ ಆಗಿತ್ತು. ನಂಬರ್ 2, ಈಗ ನಾವು ಎಲ್ಲವೂ ಕೂಡ ಮೈತ್ರಿ ಧರ್ಮ, ಮಿತ್ರ ಪಕ್ಷಗಳ ಒಂದು ಹೊಂದಾಣಿಕೆಯ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷದಲ್ಲಿ ಕಾರ್ಯಕರ್ತರ ಸಹಮತಗಳಲ್ಲಿ ನಾವೆಲ್ಲೂ ಭಿನ್ನಾಭಿಪ್ರಾಯ ಇರ್ತೇವೆ, ಪರಸ್ಪರ ಆರೋಪಗಳಿರಲಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಹೇಳಲಿಕ್ಕೆ ಇಷ್ಟ, ಅವ್ರ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾಕಂದರೆ ನಮಗೆ ಒಂದು ರಾಷ್ಟ್ರದಲ್ಲಿ ಒಂದು ಉತ್ತಮವಾದಂಥ ವಿರೋಧ ಪಕ್ಷ ಬೇಕು. ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷ ಪ್ರಬಲವಾಗಿರಬೇಕು, ಅದಕ್ಕೂ ದೂರದೃಷ್ಟಿಯ ಚಿಂತನೆ ಇರಬೇಕು, ರಾಷ್ಟ್ರೀಯತೆ ನೀತಿಗಳನ್ನು ಅಳವಡಿಸ್ಕೊಳ್ಬೇಕು. ಅಷ್ಟಕ್ಕೆ ನಾನು ಹೇಳ್ತೀನಿ. ಅವ್ರ ಆತ್ಮಚಿಂತನೆ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಬರಲಿ ಕಾಂಗ್ರೆಸ್. ಆದರೆ ನಾನು ಇವತ್ತು ಈ ಕಾಂಗ್ರೆಸ್ ಈ ಮಟ್ಟಕ್ಕೆ ಹೋಯ್ತಲ್ಲ ಅಂತ ನಮಗೂ ನೋವಿದೆ. ನಮಗೂ ನೋವಿದೆ, ಇರಬೇಕಾಗಿತ್ತು. ಸಾಂತ್ವನ ಹೇಳ್ಬಿಡಿ ಅವ್ರಿಗೊಂದು. ಅವ್ರು ತಿಳ್ಕೋಬೇಕು, ಅವ್ರು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದ್ರೆ ಅವ್ರದೆಲ್ಲ ಕುಚೋದ್ಯದ ಕುಚೇಷ್ಟೆಯ ಮಾತುಗಳೇ. ಈಗ ಹೇಳಿದ್ರಲ್ಲ ನೀವು ಯಾವುದಕ್ಕೋ ಮನೆಯಲ್ಲಿ ಮದುವೆ ಮಾಡ್ಕೊಂಡ್ಬಂದು ಹೆಂಡತಿಗೆ ಬೈಯೋದಕ್ಕಿಂತ ಅವ್ರ ಅತ್ತೆಗೆ ಬೈಯೋದು ಜಾಸ್ತಿ. ಅಂತ ನೀತಿ ಅವ್ರದ್ದು. ಫೈನ್, ಚರ್ಚೆ ಮುಂದುವರಿಸ್ತೀನಿ ರೀ. ಚರ್ಚೆ ಮುಂದುವರಿಸ್ತೀನಿ ನಾನು. ಸುಭಾಷ್ ಸರ್ ಇದ್ದಾರೆ, ನಾನು ಚರ್ಚೆ ಮುಂದುವರಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿಧರ್, ನಂದೊಂದು ಪ್ರಶ್ನೆ ಇತ್ತಿಲ್ಲಿ. ಇಂಥ ಒಂದು ಬ್ಯಾಟಲ್ಗಳಿಗೆ ಸಂಬಂಧಪಟ್ಟಂತೆ ಬಿಹಾರದಂಥ ಬ್ಯಾಟಲ್ ಬಿಗ್ ಬ್ಯಾಟಲ್ ಅಂತಲೇ ಕರಿತೀನಿ. ರಾಜಸ್ಥಾನ ಆದರೂ ಇದೇ ಮಾತು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ ಪ್ರಮುಖ ರಾಜ್ಯಗಳು. ಯಾವುದೇ ಪಕ್ಷಕ್ಕೆ ನಾನು ದೆಹಲಿಗೇನೋ ಹತ್ತಿರ ಆಗಿಬಿಡ್ತೀನಿ, ದೆಹಲಿ ಗದ್ದಿಗೆ ಹತ್ತಿರ ಆಗಿಬಿಡ್ತೀನಿ, ನಾನು ಲೋಕಸಭಾ ಚುನಾವಣೆ ಏನೋ ಮಾಡ್ತೀನಿ ಅಂತ ಬಂದಾಗ ಈ 4 ರಾಜ್ಯಗಳ ವಿಚಾರದಲ್ಲಿ ಒಂದು ಸ್ಪೆಷಲ್ ಹೋಲ್ಡ್ ಇರಲೇಬೇಕಾಗುತ್ತೆ ನಿಮಗೆ. ನೆಕ್ಸ್ಟ್ ಏನೋ ಕ್ಷೇತ್ರ ಪುನರ್ವಿಂಗಡಣೆ ಅದು ಇದು ಅಂತ ಬಂದಾಗ ದಕ್ಷಿಣದ ರಾಜ್ಯಗಳಿಗೆ ಇನ್ನೂ ಒಂದಷ್ಟು ಅನ್ಯಾಯ ಆಗ್ತಿದೆ ಅಂತ ಕೂಡ ಒಂದು ಕಡೆ ಒಂದು ಮಾಹಿತಿ ಇದೆ. ಲೋಕಸಭಾ ಸ್ಥಾನಗಳು ಕಳ್ಕೊಳ್ತಾರೆ ಅಂತೇಳಿ. ಪ್ರಪೋರ್ಷನೇಟ್ಲಿ ನಾನು ಈಗ ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ನಾನು ಇದ್ದೀನಿ ಅಷ್ಟೇ ಪರ್ಸೆಂಟೇಜಲ್ಲಿ ನನಗೆ ನೆಕ್ಸ್ಟ್ ಸಿಗಲ್ಲ ಅಂತ. ಈ ಲೋಕಸಭಾ ಸ್ಥಾನಗಳು ಜಾಸ್ತಿ ಆಗ್ತವೆ ಪ್ರಪೋರ್ಷನೇಟ್ಲಿ ಅಂತ ಚೆಕ್ ಮಾಡಿಕೊಂಡಾಗ. ಓವರಾಲ್ ಒಂದು 700-800 ಆಯಿತು ಅಂತ ಅಂದ್ಕೊಳ್ಳಿ, ಅದರಲ್ಲಿ ನನ್ನ ಭಾಗ ಇವತ್ತಿಗೆ ಏನಿದೆ ಅದು ನಮಗೆ ಕಾಯಂ ಇಲ್ಲ ಅಂದರೆ ದಕ್ಷಿಣದ ರಾಜ್ಯಗಳಿಗೆ. ಅದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡಾಗ ಬೇರೆ ಪಕ್ಷಗಳು, ವಿರೋಧ ಪಕ್ಷಗಳು ಅಗೇನ್ಸ್ಟ್ BJP ದೊಡ್ಡ ಥ್ರೆಟ್ಟಲ್ಲಿ ಇದ್ರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಅಂತ? ಖಂಡಿತ. ಒಂದು ಏನಂದರೆ ಈಗಿನ ವಾಸ್ತವ ಸ್ಥಿತಿ ನೋಡಿದಾಗ ಎಲ್ಲೋ ಚುನಾವಣೆ ಗೆದ್ದವನೇ ಗೆದ್ದ ಸೋತವನು ಸತ್ತ ಅನ್ನೋ ರೀತಿಯಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. ನಾವು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋದು ಈಗ ಬಂದ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ಈ ಚುನಾವಣೆ ನೋಡಿದಾಗಂತೂ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಆಯ್ತು. ಯಾಕಂದರೆ ಸುದೀರ್ಘವಾದಂತಹ ಆಡಳಿತ ವಿರೋಧಿ ಅಲೆ ಇದ್ರೂ ಸಹ ಜನ ಯಾವ ವಿಚಾರಕ್ಕೆ ವೋಟ್ ಮಾಡಿದ್ರು ಅನ್ನೋದೇ ಇಲ್ಲಿ ಸಂಶಯ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಥಾನಗಳನ್ನು BJP ಮತ್ತು JDUಗೆ ಕೊಟ್ಟರು? ನಿತೀಶ್ ಅವರ ಆರೋಗ್ಯದ ಪರಿಸ್ಥಿತಿ, ಅವರೇನು ಭ್ರಷ್ಟಾಚಾರಿ ಅಂತ ನಾವೆಲ್ಲೂ ಕರೆದಿಲ್ಲ, ಭ್ರಷ್ಟಾಚಾರಿ ಅಲ್ವೂ ಅಲ್ಲ. ಆದ್ರೂ ಸಹ ಅವರ ಆರೋಗ್ಯ ಪರಿಸ್ಥಿತಿ ನೋಡಿದ್ರೆ ಕಳೆದ 4 ವರ್ಷಗಳ ಅವರ ಆಡಳಿತ ಬೇರೆಯವರೇ ನಡೆಸಿರತಕ್ಕಂಥದ್ದು, ಅವರು ನಡೆಸೇ ಇಲ್ಲ. ಆದ್ರೂ ಸಹ ಈ ಫಲಿತಾಂಶ ಎಲ್ಲೋ ಅಚ್ಚರಿ ತಂದಿದೆ. ಈ ಸೀಟ್ ಶೇರಿಂಗ್ಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಸ್ವಲ್ಪ ಕಿತ್ತಾಡ್ಕೊಂಡು ಅಂತ ಅನ್ಸಲ್ವಾ ನಿಮಗೆ? ಆಮೇಲೆ ಬರೀ ಶೇರಿಂಗ್ ಅಲ್ಲ, ಅನೌನ್ಸ್ ಮಾಡಿದ ಸೀಟನ್ನು ಈ ಮನುಷ್ಯ ಒಂದ್ಸರಿ ವಾಪಸ್ ತಗೊಂಡ್ಬಿಟ್ಟ. ತೇಜಸ್ವಿ ಯಾದವ್ ಅನೌನ್ಸ್ ಮಾಡಿದ್ದು ಕಿತ್ತಾಟ ಆಗೋಯ್ತು. ನಾನು ಇದೇ ವೇದಿಕೆಯಲ್ಲಿ ನಿಮ್ಮನ್ನ ಹೇಳಿದೆ, ಸೀಟ್ ಶೇರಿಂಗ್ ಆಗಲಿ ಕಾಂಗ್ರೆಸ್ ಆಗಲಿ RJD ಏನಿದೆ ಅಲ್ಲಿ ಕಾಂಗ್ರೆಸ್ ಪಾತ್ರ ಏನು ಇರಲಿಲ್ಲ, ಲಾಲು ಪ್ರಸಾದ್ ಯಾದವ್ ಅವರ ಪಾತ್ರ ಇತ್ತು.
ಅಲ್ಲಿ ಇವರು ತೇಜಸ್ವಿ ಯಾದವ್ ಪಾತ್ರ ಅಂತಲ್ಲ, ಲಾಲೂ ಪ್ರಸಾದ್ ಯಾದವ್ ಅವರ ಪಾತ್ರ. ಲಾಲೂ ಪ್ರಸಾದ್ ಏನು ಹೇಳಿದ್ರೆ ಅದು ನಡೀತಾ ಇತ್ತು. ಲಾಲೂ ಪ್ರಸಾದ್ ಅವರು ರಾಹುಲ್ ಗಾಂಧಿ ನೀವು ಬನ್ನಿ ಅಂದ್ರೆ ಬರ್ಬೇಕಾಯ್ತು, ನೀವು ವಾಪಸ್ ಹೋಗಿ ಅಂದ್ರೆ ಹೋಗ್ಬೇಕಾಗಿತ್ತು. ಓಕೆ. ಕನ್ನಯ್ಯ ಕುಮಾರ್ ನೀವು ನೋಡ್ಬೇಕು, ಕನ್ನಯ್ಯ ಕುಮಾರ್ನ ಬರೋದಕ್ಕೆ ಬಿಡ್ಲಿಲ್ಲ. ಒಂದೇ ಒಂದ್ಸಾರಿ ಬಂದ್ರು, ಮತ್ತೆ ನೀನು ಬರಬೇಡ ಅಂತ ಹೇಳಿ ರೆಸ್ಟ್ರಿಕ್ಷನ್ ಮಾಡಿದ್ರು, ಅವ್ರು ಡೆಲ್ಲಿಗೆ ವಾಪಸ್ ಹೋದಂತ ನಿದರ್ಶನಗಳು ನಾವು ನೋಡಿದ್ದೇವೆ. ಅಂದ್ರೆ ಲಾಲೂ ಪ್ರಸಾದ್ ಎಗನೆಸ್ಟ್ NDA ಅನ್ನೋ ಒಂದು ಈ ಚುನಾವಣೆ ನಡೆದಾಗ ಜನ ಎಲ್ಲೋ ಆ ಜಂಗಲ್ ರಾಜ್ನ ಜ್ಞಾಪಿಸ್ಕೊಂಡ್ರು ಅನ್ಸುತ್ತೆ. ಆಗ ಮಹಿಳಾ ಮತದಾರರಿಗೆ 10,000 ರೂಪಾಯಿ ಏನು ಕೊಟ್ರಿ, ಆಮಿಷ ಮತ್ತು ಮತ ಭ್ರಷ್ಟಾಚಾರ ಅಂತ ನಾವು ಹೇಳ್ಬೇಕಾಗುತ್ತೆ. ಅದು ಸಹ ವರ್ಕೌಟ್ ಆಗಿದೆ. ಇನ್ನು ಸಾಕಷ್ಟು ನಿತೀಶ್ ಕುಮಾರ್ ಅವರ JDU ಏನೇನು ಮಾಡಿತ್ತು ತಂತ್ರಗಾರಿಕೆ ಮತ್ತು BJP ತಂತ್ರಗಾರಿಕೆ, ಅದೆಲ್ಲ ವರ್ಕೌಟ್ ಆಗಿದೆ. ಈ ಹಂತದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಂಬರ್ಸ್ ಏನು ನಿಮ್ಗೆ ಶಾಕ್ ಆಗ್ಲಿಲ್ವಾ? ಖಂಡಿತ ಡೆಫಿನೆಟ್ಲಿ. ಹೇಗೆ ಅಲ್ಲ, ಲಾಸ್ಟ್ ಟೈಮ್ ಅವ್ರು 125 ಇದ್ದವರು ಆಡಳಿತ ವಿರೋಧ ಮಾಡಿಕೊಂಡು ಸಾಮ್ರಾಟ್ ಚೌಧರಿ ಅಂತ ಅವ್ರನ್ನ ಡೆಪ್ಯೂಟಿ CM ಮಾಡಿದ್ರು ಸಹ 202 ಬರುತ್ತೆ ಅಂದ್ರೆ ನಾವು ಆಶ್ಚರ್ಯ ಪಡಲೇಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲಿ ಲೋಪ ಆಗಿದೆ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಅದು ನಾವು ಸಾಕ್ಷಿಗಳಿಲ್ಲದೆ ನಾವು ಮಾತಾಡಬಾರ್ದು. ಅದರಿಂದ ಈಗ ಬಂದಿರತಕ್ಕಂತಹ ಫಲಿತಾಂಶಕ್ಕೆ ನಾವು ತಲೆ ಬಗ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಹ ತಲೆ ತಗ್ಗಿಸ್ಲೇಬೇಕು. ಮುಂದೊಂದು ದಿನ ನಾವು ಶ್ರಮ ಪಡಬೇಕಾಗುತ್ತೆ, ಜನರ ಜೊತೆ ಹೋಗ್ಬೇಕಾದ್ರೆ ಜನರ ಜೊತೆ ನಿಂತ್ಕೊಳ್ಬೇಕಾಗುತ್ತೆ. ಆಡಳಿತಗಾರರು ಏನ್ ತಪ್ಪು ಮಾಡ್ತಾರೆ ಅದನ್ನ ಜನರಿಗೆ ತೋರಿಸಿ ಮತ್ತೆ ನಾವು ಪುಟಿದೇಳುವಂತ 1 ವರ್ಷ ಸಾಲ. ನೆಕ್ಸ್ಟ್ ಟೈಮ್ ಇಂದ ನಿಮ್ಮ ಬ್ಯಾಟಲ್ಗಳು 1 ವರ್ಷ ಸಾಲ್. ಇರ್ತೀನಿ, ಸ್ಟಾಲಿನ್ ನಾನು ಯಾವುದೋ ಕಡೆ ಇರ್ತೀನಿ, ಮಮತಾ ನಾನು ಎಲ್ಲೋ ಇರ್ತೀನಿ, ಇದು ನಡೆಯಲ್ವಾ? ಅದು ಈಗಿನ ಚರ್ಚೆ ಅಪ್ರಸ್ತುತ ಅನ್ನತ್ತೆ ಅನ್ಸುತ್ತೆ. ನಮ್ಮ ಹೈಕಮಾಂಡ್ಗಳಿದಾವೆ, ಅವ್ರೇನು ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ನಾವು ಆಮ್ ಆದ್ಮಿ ಪಾರ್ಟಿ ಈಗ ಆಲ್ರೆಡಿ ಹೇಳಿದ್ದೇವೆ, ನಾವು ಕಾಂಗ್ರೆಸ್ ಜೊತೆ ಸಖ್ಯ ಬಳಸೋದಿಲ್ಲ. ನಾವು ಅಲ್ಲಿ ಲೋಕಸಭಾ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ವಿ, ಯಾಕಂದ್ರೆ BJP ಎಗನೆಸ್ಟ್ ಮಾಡಬೇಕಾಗಿತ್ತು, ಒಂದು ಒಕ್ಕೂಟ ಬೇಕಾಗಿತ್ತು, ಒಕ್ಕೂಟಕ್ಕೋಸ್ಕರ ಸೇರ್ಕೊಂಡ್ವಿ. ನಂತರ ವಿಧಾನಸಭಾ ಚುನಾವಣೆಗಳನ್ನೆಲ್ಲ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ, ಪ್ರತ್ಯೇಕವಾಗಿ ನಮ್ಮ ತತ್ವ ಸಿದ್ಧಾಂತಗಳನ್ನ ಮುಂದೆಡಿಸ್ತೀವಿ. ಈಗ ರಾಹುಲ್ ಗಾಂಧಿ ಪ್ರೆಸೆಂಟೇಷನ್ಸ್ ಸ್ವಲ್ಪ ಕಾರ್ಪೊರೇಟ್ ಸ್ಟೈಲ್ ಪ್ರೆಸೆಂಟೇಷನ್ಸ್ ಇಂದ ಈ ಹಳ್ಳಿಯವನಾಗಿ ಹಳ್ಳಿಯವ್ರ ರೀತಿಯಲ್ಲಿ ಹಳ್ಳಿಯವರೊಂದಿಗೆ ಬೆರೆಯುವ ವಿಚಾರಗಳಲ್ಲಿ ವೇಷಭೂಷಣನೋ ಮಾತೋ ಕಥೆಯೋ ಬಿಹಾರದವನಾಗೋದಿತ್ತಲ್ಲ ರಾಹುಲ್ ಗಾಂಧಿ, ಸ್ವಲ್ಪ ಕಷ್ಟ ಆಯಿತಾ ಅಂತ? ಬರೀ ಮತಚೋರಿ ಅಂತ ಹೇಳಿ ಕೆಲವ್ರಿಗೆ ಸಬ್ಜೆಕ್ಟ್ ಅರ್ಥ ಆಗಬಹುದು, ಕೆಲವ್ರಿಗೆ ಅರ್ಥ ಆಗದೇನೂ ಇರಬಹುದು, ಸುಮಾರು ಜನ ಅರ್ಥ ಮಾಡ್ಕೊಂಡಿರಬಹುದು, ಇನ್ನು ಸುಮಾರು ಜನ ಅರ್ಥ ಮಾಡ್ಕೊಳ್ಳದೆ ಕೂಡ ಇರಬಹುದು ಅಂತೇಳಿ. ಮತ್ತು ಮತಚೋರಿ ಅನ್ನೋ ಒಂದೇ ಒಂದು ವಿಚಾರ ಒಬ್ಬ ಬಿಹಾರದ ಕಾಮನ್ ಮ್ಯಾನ್, ನೋಡಪ್ಪ ನಾನು ಓಟ್ ಹಾಕಿದ್ದೀನಿ, ಅಥವಾ ಯಾವುದೋ ಮಹದೇವಪುರ ಅಂತಾರೆ, ಯಾವುದೋ ಆಳಂದ ಅಂತಾರೆ, ಯಾವುದೋ ಹರಿಯಾಣ ಅಂತಾರೆ, ಏನೋ ಮಾಡಿರ್ಬೋದೇನೋ, ಅವ್ರೇನೋ ಆಗೋಯ್ತೇನೋ, ನನಗೇನು ಹೇಳಯ್ಯ ಅಂತಾರೆ ಅವರು. ಯಾರೋ ಯಾವುದೋ ರಾಜ್ಯದಲ್ಲಿ ಏನೋ ಆಗ್ಬಿಟ್ಟಿದೆಯಪ್ಪ, ನಮ್ಮ ಬಿಹಾರಕ್ಕೇನು ಆಯಿತು, ಚುನಾವಣಾ ಆಯೋಗ ನಾನು SIR ಮಾಡಿದ್ದೀನಿ, 64 ಲಕ್ಷ ಇಲ್ಲ, ಅದಿಷ್ಟು ಕಮ್ಮಿ, ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು, ಇದೆಲ್ಲ ಮಾಡ್ಕೊಂಡ್ಬಿಟ್ಮೇಲೆ ನನಗೇನು, ಪರ್ಸ್ನಲಿ ನನಗೆ ನಿತೀಶ್ ಅವ್ರೇನು ಮಾಡಿ 10,000 ರೂಪಾಯಿ ದುಡ್ಡು ಹಾಕಿದ್ರು, ಗಂಡಸರಿಗೆ 5,000 ದುಡ್ಡು ಹಾಕಿದ್ರು, ಇವ್ರೇನೋ ಮಾಡ್ತಾರಪ್ಪ, ಪ್ರೂವನ್ ಈ ಮನುಷ್ಯ ನೋಡಿದ್ದೀನಿ. ಇವರು ಲಿಕ್ಕರ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು, ನಿತೀಶ್ ಕುಮಾರ್ ಅವರು ಬ್ಯಾನ್ ಮಾಡಿದ್ರು. ಆ ಮನುಷ್ಯ ಸುಳ್ಳು ಹೇಳಿಲ್ಲ. ಆ ಮನುಷ್ಯ ಸೈಕಲ್ ಕೊಡ್ತೀವಿ ಅಂದರು, ಸೈಕಲ್ ಕೊಟ್ಟರು. 10,000 ಕೊಡ್ತೀವಿ ಅಂತ ಹೇಳಿದ್ರು, ಆಲ್ರೆಡಿ ಹಾಕಿದ್ದಾರೆ ಅಕೌಂಟ್ಗೆ. ಇದು ಮ್ಯಾಟ್ರ್. ಅದು ಇದ್ರ ಎದುರುಗಡೆ ಹೋಗ್ಬಿಟ್ಟು ಮತಚೋರಿ, ನಾಳೆ ಬೆಳಗ್ಗೆ ವೋಟಿಂಗು, ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟು, ಇವತ್ತು ಮಧ್ಯಾಹ್ನ PPT, ಇವತ್ತು ಮಧ್ಯಾಹ್ನ ಎಕ್ಸ್ಪ್ಲನೇಷನ್ನು ಕಾರ್ಪೊರೇಟ್ ಸ್ಟೈಲಲ್ಲಿ. ಇದು ಸಾಲಿಲ್ವಾ ಅಂತ ನಾನು ಹೇಳ್ತಿರೋದು, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲ, ಸಾಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ಅದು ಒಂದೇ ಒಂಥರ ಆಲ್ ಎಕ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತಾರಲ್ಲ, ಆ ಥರ ಆಯಿತು ಅಂತ ನನ್ನ ಭಾವನೆ. ಯಾಕೆಂದ್ರೆ ಅದು ಬಹಳ ಇಂಪಾರ್ಟೆಂಟ್. 10 ಬ್ಯಾಸ್ಕೆಟ್ಸ್ ಇರಲ್ಲ ಬಿಡಿ ನಿಮ್ಮ ಹತ್ರ. 10 ಬ್ಯಾಸ್ಕೆಟ್ಸ್ ಎಲ್ಲಿತ್ತು ನಿಮ್ಮ ಹತ್ರ? 1 ಬ್ಯಾಸ್ಕೆಟ್. ಅದೇ 10 ಬ್ಯಾಸ್ಕೆಟ್ ಬೇಕಿತ್ತಲ್ಲ ನಿಮಗೆ? 10 ಬ್ಯಾಸ್ಕೆಟ್ ಇಲ್ಲ ನಿಮಗೆ? ಎಲ್ಲಿ ಇತ್ತು? ಇಲ್ಲ, ಅದನ್ನ ಹೇಳ್ಬೇಡಿ. ಇದ್ದಿದ್ದೇ 1 ಬ್ಯಾಸ್ಕೆಟ್ ನಿಮ್ಮ ಹತ್ರ. ಇಲ್ಲ 10 ಇಶ್ಯೂಸ್ ಅಲ್ಲ, ಇನ್ನು 15 ಅಲ್ಲ, ಇನ್ನು 20 ಇಶ್ಯೂ ಇತ್ತು ನೋಡಿ. 15 ವರ್ಷದ ಆಂಟಿ ಇನ್ಕಂಬೆನ್ಸಿ ಆಯ್ತಾ. ಇವತ್ತು ಇವ್ರು ಹೇಳಿದ್ರು ನಾವು ಏನು ಸಿಕ್ಕಾಪಟ್ಟೆ ಡೆವಲಪ್ ಮಾಡ್ಬಿಟ್ಟಿದ್ದೀವಿ ಅಂತ ಇವ್ರು ಹೇಳಿದ್ರು. ಇವ್ರು ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಈಗ ಕಾಂಗ್ರೆಸ್ನ ಬಿಟ್ಬಿಡಿ, ಆಮ್ ಆದ್ಮಿ ಪಾರ್ಟಿನ ಬಿಟ್ಬಿಡಿ, ಒಂದು ಪಕ್ಷ ಆಪೋಸಿಷನ್ನ ಬಿಟ್ಬಿಡಿ. CAG ರಿಪೋರ್ಟ್ ಒಂದು ಬಂದಿತ್ತು ಬಿಹಾರದ್ದು. ಅಂದರೆ ನಾನು ಇವತ್ತು ಇದೆಲ್ಲ ಬೇರೆ ಥರ ಕೇಳಿಸ್ಬೋದು, ಬಟ್ ಆದರೂ ತಿಳಿಸ್ಲೇಬೇಕು, ಗೊತ್ತಾಗಲೇಬೇಕು, ಹೇಳ್ತಾ ಇದ್ದೀನಿ ಆಯ್ತಾ. ಅದರಲ್ಲಿ 70,877 ಕೋಟಿ ರೂಪಾಯಿನ ಅವ್ಯವಹಾರ ಆಗಿದೆ ಅಂತ CAG ರಿಪೋರ್ಟ್, ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ. ಆಮೇಲೆ 49,649 ವರ್ಕನ್ನ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲದೆ ಹಣ ರಿಲೀಸ್ ಆಗಿದೆ ಅನ್ನೋದು CAG ರಿಪೋರ್ಟ್. 3.5 ಲಕ್ಷ ಕೋಟಿ ಬಜೆಟ್ಟು
ಸಬ್ಮಿಟ್ ಆಗಿರೋದು ಅನ್ಯೂಟಿಲೈಸ್ ಆಗಿದೆ ಅನ್ನೋದು CAG ರಿಪೋರ್ಟ್. ಯಾವುದು ಕಾಂಗ್ರೆಸ್ ಸರ್ಕಾರ, ಆಮೇಲೆ ಇದೆಲ್ಲ ಆನ್ ರೆಕಾರ್ಡ್. ಇವ್ರು ಹೇಳಿದ್ರು ಕ್ರೈಮನ್ನು ನಾವು ಭಾಳ ಇದು ಮಾಡಿಬಿಟ್ಟಿದ್ದೀವಿ ಅಂತ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಯಾವ ಕಾಂಗ್ರೆಸ್ನವರು ಇನ್ನೊಬ್ರು ಇಲ್ಲದೆ ಇರ್ತಕ್ಕಂಥ ಒಂದು ಸಂಸ್ಥೆನಲ್ಲಿ ಕಳೆದ 10 ವರ್ಷಗಳಿಂದ ಬಿಹಾರ ಟಾಪ್ 5 ಅಲ್ಲೇ ಇದೆ. ಲಾಸ್ಟ್ ವರ್ಷ ಬೇರೆ ಟಾಪ್ 2 ನಲ್ಲಿದೆ. ಸೊ ಎಲ್ಲಿ ಯಾವ ಇಶ್ಯೂ? ನಾನು ಸುಭಾಷ್ ಸರ್ ಜಾಯ್ನ್ ಆಗಿಬಿಟ್ಟಿದ್ದಾರೆ, ಆಗಲೇ ಸಿಕ್ಕಿರಲಿಲ್ಲ ನನಗೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಅವ್ರು ಮಾತಾಡ್ಸ್ಕೊಂಡು ಬರ್ತೇನೆ. ಹಿರಿಯ ಪತ್ರಕರ್ತರಿದ್ದಾರೆ. ಸುಭಾಷ್ ಸರ್, ಈಗ ಕಾಂಗ್ರೆಸ್ ಎಕ್ಸ್ಪ್ಲೈನ್ ಮಾಡ್ತಿರೋದು ಹೇಗೆ ಅಂದರೆ CAG, ಈ ಕ್ರೈಮ್ ಬ್ಯೂರೋ ರೆಕಾರ್ಡ್ಸು, ಅದರಲ್ಲಿ ಬಿಹಾರ ಯಾವ ಸ್ಥಾನದಲ್ಲಿದೆ, ತಲಾ ಆದಾಯ, ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಂಥ ಹಣ, ಬಳಕೆ ಮಾಡಿದಂಥ ಹಣ, ಈ ಒಂದು ವಿಚಾರಧಾರೆಗಳಿತ್ತಲ್ಲ. ನರೇಂದ್ರ ಮೋದಿಯವರು ಈ CAG ಅನ್ನೋದನ್ನು, 2G ಅನ್ನೋದನ್ನು, ಕಲ್ಲಿದ್ದಲು ಅನ್ನೋದನ್ನು, ಅಥವಾ ಬೇರೆ ಲೆಕ್ಕಾಚಾರಗಳನ್ನು, ಅಮೆರಿಕ ಎದುರುಗಡೆ ನಾವು ಎಲ್ಲಿದ್ದೀವಿ, ಇದನ್ನೆಲ್ಲ ಈ ದೇಶಕ್ಕೆ ಯಾವತ್ತು ಪಾಠ ಮಾಡಿ ಗೆದ್ದರು ಅಂತ ಹೇಳಿದ್ರೆ 2013 ಇದನ್ನು ಪಾಠ ಮಾಡಿಬಿಟ್ಟಿದ್ದಾರೆ. ಅವತ್ತಿಗೆ ಅಪ್ಲೈ ಆಗ್ತಿದ್ದಂಥ ವಿಚಾರಧಾರೆಗಳನ್ನು ಬಿಹಾರದ ಇವತ್ತು ಎಲೆಕ್ಷನ್ಗೆ ಹೋಗ್ಬಿಟ್ಟು ನಾನು ಒಬ್ಬರು ಯಾರಿಗೋ CAಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿಯಲ್ಲಿ ಅದು ಹೇಳಿದ್ರೆ ಎಲ್ಲ ಕಿವಿ ಮೇಲೆ ತಲೆ ಮೇಲೆ ಹಾದು ಹೋಗ್ಬಿಟ್ಟಿರ್ತವೆ, ಒಳಗಡೆ ಯಾವುದು ಹೋಗಿರಲ್ಲ ಅಂತ. ಸುಭಾಷ್ ಸರ್, ಸುಭಾಷ್ ಸರ್ ಕೇಳಿಸ್ತಾ ಇದೆಯಾ? ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಗಣೇಶ್ ಸರ್ಗೆ ಒಂದು ಪ್ರಶ್ನೆ ಇತ್ತು. EBC ಮತ್ತು ವಿಮೆನ್ ಈ ಒಂದು ವೋಟ್ಗಳ ವಿಚಾರ, ಈಗ ನಮಗೇನಾಗುತ್ತೆ, ನಮಗೆ RJD ವಿಚಾರದಲ್ಲಿ ಯಾವಾಗಲೂ ಮಹಾಗಠಬಂಧನ RJD ಅಂತ ಬಂದಾಗ ಅವ್ರು ಫೋಕಸ್ ಮಾಡಿದ್ದು ಮೇನ್ಲಿ ಯಾದವ ಮತ್ತು ಮುಸ್ಲಿಮರು. ನಿಮಗೆ ಕರೆಕ್ಟ್. ಈ ಒಂದು ಮೈ ಬೇಸ್ ಅಂತ ಏನಿತ್ತು, ಇದನ್ನು ನೀವು ಬ್ರೇಕ್ ಮಾಡಿರೋದು ಹೇಗೆ ಅಂದರೆ, ಇವತ್ತಿನ ಅಂಕಿಅಂಶಗಳು ನಾವು ಗಮನಿಸಿದಾಗ ಒಂದು EBCಗಳಲ್ಲಿ ಅಂದರೆ ಅತ್ಯಂತ ಹಿಂದುಳಿದ ಕಮ್ಯುನಿಟಿಗಳು, ಒಂದು ವಿಮೆನ್ ಮಹಿಳೆಯರ ಮತಗಳ ವಿಚಾರದಲ್ಲಿ ಮಹಿಳೆಯರಿಗೆ 10,000 ಹಾಕಿಬಿಟ್ರಿ, ಮಹಿಳೆಯ ಮತಗಳು ಯಾವತ್ತೂ ವಿಘಟನೆ ಆಗಲ್ಲ, ವಿಭಜನೆ ಆಗಲ್ಲ. 10,000 ಹಾಕಿದಾರಪ್ಪ, ನಮಗೆ ಏನೋ ಒಂದು ಹಾಕಿದ್ರು. ನಿತೀಶ್ ಕುಮಾರ್ ಅವರು ಈ ಥರ ಎಲ್ಲ ನಮಗೆ ಮಾಡಲ್ಲ, ಹೇಳೋದೊಂದು ಮಾಡೋದೊಂದು ಮಾಡಲ್ಲ, ಮುಂದಕ್ಕೂ ನಮಗೇನೋ ಕೊಡ್ತಾರೆ. ಆ ನಂಬಿಕೆಯ ಮೇಲೆ ನಿಮ್ಮ ಕಡೆಗೆ ಮಹಿಳಾ ಮತಗಳು ಮತ್ತು EBC ಮತಗಳು ಬಂದುವಾ ಅಂತ. ಮೊದಲನೇದಾಗಿ ಶಶಿಧರ್ ಅವರೊಂದು ಮಾತು ಹೇಳಿದ್ರು, ಯಾವ ಕಾರಣಕ್ಕಾಗಿ ಇವರಿಗೆ ಓಟ್ ಕೊಟ್ಟರು ಅಂತ ಹೇಳಿದ್ವಿ. ನೋಡಿ, ಯಾವಾಗಲೂ ಯಾವ ಕಾರಣಕ್ಕಾಗಿ ಓಟ್ ಕೊಟ್ಟರು ಅಂದರೆ, ನಮಗೆ ಆ್ಯಂಟಿ ಇನ್ಕಂಬೆನ್ಸಿ 20 ವರ್ಷಗಳಿಂದ ಸಹಜವಾಗಿರ್ತದೆ. ಆದರೂ ಕೂಡ ಅದು ಮೆಟ್ಟಿ ನಿಂತಿದ್ದೀವಿ ಅಂತಂದರೆ ಒಂದು ಸಾಧನೆ. ಉತ್ತಮ ಆಡಳಿತಕ್ಕಾಗಿ, ಸಮರ್ಥ ನಾಯಕತ್ವಕ್ಕಾಗಿ, ಮೈತ್ರಿ ಪಕ್ಷಗಳ ಒಂದು ಮೈತ್ರಿ ಧರ್ಮಕ್ಕಾಗಿ, ಆಮೇಲೆ ಉತ್ತಮ ದೂರದೃಷ್ಟಿ ಸದೃಢ ಆರ್ಥಿಕ ಚಿಂತನೆಗಳಿಗಾಗಿ. ಆಮೇಲೆ ನೀವೇ ಒಂದು ಮಾತು ಹೇಳಿದ್ರಲ್ಲ, ಈಗ ನಾನು ಈ ಜನಕ್ಕೆ ಏನಾದರೂ ಒಂದು ಮಾತು ಕೊಟ್ಟರೆ ನಾನು ಮೋಸ ಮಾಡಲ್ಲ, ಆ ನಂಬಿಕೆ ವಿಶ್ವಾಸದ ಅರ್ಹತೆ ನಿತೀಶ್ ಮೇಲಿದೆ ಅದು ಅಂತ ಇರಲಿ. ಈಗ ರಮಾಕಾಂತ್ ಜೊತೆಲಿ ಇದ್ದೀನಿ ಅಂತಂದರೆ ನಾನು ಉತ್ತಮ ಸ್ನೇಹಿತನೇ. ನೀವೊಬ್ಬರ ಸ್ನೇಹಿತ ಒಳ್ಳೆಯವರೇ, ನಿಮ್ಮ ಜೊತೆಲಿ ಇದ್ದೀನಿ ನಾನು ಒಳ್ಳೆ, ರಾಜಕೀಯದಲ್ಲಿ ಒಳ್ಳೆಯರಾಗ್ತೀವಿ ರಾಜಕೀಯದಲ್ಲಿ. ಹಾಗಾಗಿ ಈ ಬಾರಿ ನೀವು ಇನ್ನೊಂದು ಟ್ರೆಂಡ್ ನೋಡಬೇಕು. ಈ ಬಾರಿ ಎಲ್ಲೂ ಕೂಡ ಇವ್ರು ಹೇಳ್ತಿದ್ರು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ವಯಸ್ಸಾಯಿತು ಅಂತೆಲ್ಲ ಹೇಳ್ತಿದ್ರು ಕಾಂಗ್ರೆಸ್ನವರು. ಆಮೇಲೆ ಅವ್ರ ಬಗ್ಗೆ ಘಟಬಂಧನ ಹಾಡ್ಕೊಳ್ತಾ ಇದ್ದಂಥ ಮಾತು ಇವರು ಕೇಳಿಸ್ಕೊಂಡು ಅವ್ರಿಗೆ ಕಿವಿ ಕೇಳಿಸಲ್ಲ, ಅದಕ್ಕೆ ಕೇಳಿಸಲ್ಲ, ಇವೆಲ್ಲ ಹೇಳ್ತಾ ಇದ್ದಂಥ ಅಸಹ್ಯವಾಗಿ ಕುಚೋದ್ಯದ ಮಾತುಗಳು ಎಲ್ಲೋ ಕೂಡ ನಮ್ಮ ನಾಯಕನನ್ನ ಒಂದು ರೀತಿ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ ಅನ್ನೋ ಕೋಪನೂ ಇರಬಹುದು ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡಿ, ಈ ವಿಷಯ ಟ್ರೆಂಡಲ್ಲಿ ನೋಡಿ, ಚುನಾವಣೆ ಎಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಅತಿ ಹೆಚ್ಚಾಗಿ ಭಾಷಣ ಮಾಡಲಿಲ್ಲ. ಭಾಷಣ ಮಾಡಿದ್ದು 131 ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯವರೇ. ನರೇಂದ್ರ ಮೋದಿಯವರೇ. ನಾನು ಅದಕ್ಕೆ ರಾಮಕಾಂತ್ ಜೊತೆಲಿದ್ದಾರೆ ಅಂದರೆ ಗಣೇಶು ಕೂಡ ಉತ್ತಮನೇ, ಅಂದರೆ ನಿತೀಶ್ ಕುಮಾರ್ ಜೊತೆಯಲ್ಲಿದ್ದಾರೆ ಅಂದರೆ ಮೋದಿನೂ ಉತ್ತಮನೇ, ಮೋದಿ ಜೊತೆಯಲ್ಲಿದ್ದರೆ ನಿತೀಶ್ ಕುಮಾರ್ ಕೂಡ ನಮ್ಮ ರಾಜ್ಯಕ್ಕೆ ಸಹಕಾರಿಯಾಗ. ರಾಜಕಾರಣದಲ್ಲಿ ಪರ್ಮನೆಂಟ್ ಸ್ನೇಹಿತರಿಲ್ಲ ಅಂತಾರಪ್ಪ. ಯಾರಿಗೆ? ರಾಜಕಾರಣದಲ್ಲಿ ಪರ್ಮನೆಂಟ್ ಫ್ರೆಂಡು ಇಲ್ಲ, ಪರ್ಮನೆಂಟ್ ಎನಿಮಿನೂ ಇಲ್ಲ. ಯಾವಾಗ ಸ್ನೇಹಿತರಾಗಿರ್ತೀವೋ ಅವತ್ತಿಗಷ್ಟೇ ಲೆಕ್ಕ. ಆದರೆ ಇವರಿಬ್ಬರ ಮಧ್ಯೆ ಚೆನ್ನಾಗಿ ತೋರಿಸಿದ್ದಾರೆ. ಆದರೆ ಇವರಿಬ್ಬರ ಮಧ್ಯೆ ಕೂಡ ಅನೇಕ ಘರ್ಷಣೆಗಳಾದ್ರೂ ಕೂಡ ಸ್ನೇಹಕ್ಕೆ ಯಾವತ್ತೂ ಧಕ್ಕೆ ಆಗಿಲ್ಲ. ಅದನ್ನು ನೀವೊಂದು ಗಮನಿಸಬೇಕು. ನಂಬರ್ 2. ಆಮೇಲೆ ಇವರು ಇಷ್ಟೊತ್ತು ಹೇಳಿದ್ರು ಅಂಕಿ ಅಂಶಗಳು ಇದೆಲ್ಲ, ಆದರೆ ಇವರು ನೀವು ಓಟ್ ಚೋರಿ ಅಂತ ಒಂದು ಪದ ಬಿಟ್ಟರೆ ಇವ್ರು ಹೇಳಿದ ಅಂಶಗಳೆಲ್ಲೂ ಬೆಳಕಿಗೆ ಬರಲಿಲ್ಲ. ಹೇಳಿದ್ರು ಜನ ನಂಬ್ತಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನೀವು ಒಂದು ಮಾತು ಹೇಳಿದ್ರೆ ನನಗೆ ಏನ್ ಬಂತು ಹೇಳಯ್ಯ, ಈಗ ಓಟ್ ಚೋರಿ ಯಾರು ಎಷ್ಟೇ ಮಾತಾಡ್ಕೊಂಡು ಮತದಾರ ನಾನೇನು ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ, ಮಾಡ್ಬಿಟ್ಟಲ್ಲ, ನನಗೆ ಗೊತ್ತಿಲ್ಲ, ನಾನೇನು ಮಾಡ್ಬೇಕು ನನಗೆ ಗೊತ್ತಿಲ್ಲ ಅಷ್ಟೇ. ಇವತ್ತಿನ ಓಟ್ ಮಾಡಿರೋದಂತ ರೀತಿ ನೀತಿ ನೋಡಿದ್ರೆ ಓಟ್ ಚೋರಿ ಅಂತ ಹೇಳ್ಕೊಳ್ಳೋದು ನಾಚಿಕೆ ಆಗ್ಬೇಕು. ಸಾರಾ ಸದ್ಯಕ್ಕೆ ತಿರಸ್ಕಾರ ಮಾಡಿದ್ದಾರೆ. PPT ಇರಲ್ಲ ಅಂತ, ಪವರ್ ಇನ್ನಿಲ್ಲ ಬಿಹಾರದ, ಇನ್ನೆಲ್ಲ ಈ ಪ್ರೆಸೆಂಟೇಷನ್ ಮಾಡಿದ್ರೆ ಮರ್ಯಾದೆ ಇರಲ್ಲ, ಅದು ಅವ್ರಿಗೆ ಸೇರಿದ್ದು.
ಯಾಕೆ ಅವ್ರು ಸೇರಿದ್ದು. ಇಂಥ ಸಂದರ್ಭದಲ್ಲಿ ನನ್ನನ್ನು ಹೇಳ್ಕೊಂಡೋದವನು ನಾನು ಈ ಮಟ್ಟಕ್ಕೆ ಇಟ್ಟಿದಾರಲ್ಲಪ್ಪ, ನಾನು ಹೇಳ್ಕೊಂಡೋದ್ರೆ ನಾನು ಬುಡುಬುಡಕ್ಕೆ ದಾಸ ಆಗ್ಬಿಡ್ತೀನಿ ಅಂತೇಳಿ ಅವ್ರು ಚಿಂತೆ ಮಾಡಬೇಕು. ಸುಧೀಂದ್ರ ಸರ್ ಅಲ್ಲ, ಇದಕ್ಕೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಇವತ್ತಿನ ಈ ರೀತಿ ಇದು ಏನು ರಿಸಲ್ಟ್ ಆದ್ಮೇಲೆ ಇದು ಇನ್ನೂ ಪ್ರಸ್ತುತ ಆಗತ್ತೆ. ಇಟ್ ವಿಲ್ ಟೇಕ್ ಮೋರ್ ಸ್ಟೀಮ್. ನೈಜವಾಗಿ ಬಂದಿದ್ರೆ ಒಂದ್ ನಿಮಿಷ ಸಹಜವಾಗಿ ನಾನು ಇದ್ರಲ್ಲಿ 2 ಭಾಗ ಇದೆ ಸರ್. ನೋಡಿ ಸರ್, ಆರಂಭದಲ್ಲಿ ಇಂಥ ರಾಜ್ಯಗಳಲ್ಲಿ ಕೇಳಿಸ್ಕೊಂಡ್ಬಿಡಿ ಸರ್. ಈಗೇನಾಗುತ್ತೆ ಅಂದ್ರೆ, ಒಂದು ಇದು ಭಾಗ ಸರ್, ನಿಮ್ಮ ಪ್ರೆಸೆಂಟೇಷನ್ನು, ನಿಮ್ಮ ಅಳಲು, ನಿಮ್ಮ ಅಸಹಾಯಕತೆ, ಅವರೇ ಕೊಟ್ಟಿರ್ತಕ್ಕಂಥ ಡೇಟಾ ಅಂದರೆ ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿದ್ದು. ಯಾರ್ಯಾರೋ ದಾರಿ ಹೊಕ್ಕ ಕೊಡಿರೋ ಡೇಟಾ ತೊಗೊಂಡು ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಇದು ವಿಚಾರದ ಬಗ್ಗೆ ನಾನು ಇದನ್ನು ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ನಾನು ಸುಳ್ಳು ಅಂತಲೂ ಸರ್ಟಿಫೈಡ್ ಮಾಡಿ ನಾನು ಮಾತಾಡ್ತಾ ಇಲ್ಲ. ಇದು ನಿಮಗೆ ಚುನಾವಣೆ ಕೆಲಸಕ್ಕೆ ಬರಲಿಲ್ಲ. ಈ ಫೈಟ್ ಏನಿದ್ರು ಇಟ್ಸ್ ಬಿಟ್ವೀನ್ ಯು ಅಂಡ್ ಇಸಿ. ನೋಡಿ, ಇಟ್ಸ್ ಬಿಟ್ವೀನ್ ಯು ಅಂಡ್ ಇಸಿ ಅಷ್ಟೇ ಹೊರತು ಮಹಿಳಾ ಮತದಾರರು ಇಬಿಸಿ ಏನು ಅರ್ಥ ಆಯ್ತಿಲ್ಲಪ್ಪ. ಇದು ನೀವು ಫೈಟ್ ಮಾಡ್ಕೊಂಡಪ್ಪ ಅಂತಾರೆ ಅವರು. ನಿಮ್ಗೆ ರಾಜಕೀಯವಾಗಿ ಚುನಾವಣೆಯಿಂದ ಲಾಭ ಆಗಲಿಲ್ಲ ಅಂತ ನಾನು ಹೇಳ್ತೀನಿ. ಆರಂಭದಲ್ಲಿ ನೀವು ಅದಕ್ಕೊಂದು ಉತ್ತರನೂ ಕೊಟ್ಟಿದ್ರಿ. ಅಲ್ಲಪ್ಪ, ಫಸ್ಟ್ EVM ಸರಿ ಇಲ್ಲ ಅಂದ್ರಿ. ಕರ್ನಾಟಕದಲ್ಲಿ 136 ಸೀಟ್ ಬಂತು, EVM ಚೆನ್ನಾಗಿತ್ತು. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ EVM ಸರಿ ಇಲ್ಲ ಅಂದ್ರಿ. ಅವಾಗ ಅದು ಅಲ್ಲೂ ನೀವು ಗೆದ್ರಿ, ಅವಾಗ ಹೇಳಿಲ್ಲ. ಮಾಲೂರಲ್ಲಿ ತಿರ್ಗಾ ಬಂತು, ಅವಾಗ್ಲೂ ಹೇಳಲ್ಲ. ಅಂದ್ರೆ ನಿಮ್ಗೆ ಬೇಕಾದಂತ ಸಂದರ್ಭದಲ್ಲಿ ನಿಮ್ಮ ವ್ಯಾಖ್ಯಾನಗಳು ನಿಮ್ಮ ಅನುಕೂಲಕ್ಕಾಗಿ ವ್ಯವಸ್ಥೆಗಳು ಮಾಡಿದೀವಿ. ಒಂದ್ ನಿಮಿಷ ನಿಮ್ಗೆ ಅಷ್ಟು ಶಕ್ತಿ ಇದ್ದಿದ್ರೆ, ಅಷ್ಟು ಅದರಲ್ಲಿ ಇದಿದೆ ಅಂದ್ರೆ ಹೋಗಿ ಕೋರ್ಟ್ಗೆ ಹೋಗಿ, ಕೋರ್ಟ್ ಸದಾ ತೆಗೆದಿರುತ್ತೆ. ಯಾವುದೇ ಕಾರಣ ಆವಾಗ ನಿಮ್ಮ ನೀತಿ ನಿಲುವುಗಳ ಮೇಲೆ ವಿಶ್ವಾಸ ಬರ್ತಿದ್ರು. ನೀವು ಸುಮ್ಮನೆ ಹೇಳ್ಕೊಂಡು ಏನಾಗುತ್ತೆ, ಸುಮಾರು ಜನ ಅನ್ಕೊಳ್ತಾ ಇದ್ದಾರೆ ಈ ಒಂದು ಗೇಮ್ ಏನಿದೆಯಲ್ಲ, ಇಟ್ಸ್ ಬಿಟ್ವೀನ್ RJD, ಬಿಟ್ವೀನ್ JDU, ಬಿಟ್ವೀನ್ BJP ಅಂಡ್ ಬಿಟ್ವೀನ್ ಇನ್ಯಾವುದೋ ಅನ್ನೋ ಒಂದು ಪಾರ್ಟಿ ಕಾಂಗ್ರೆಸ್ ಅಂತ ಇದೆಯಲ್ಲ. ಮೇಲ್ನೋಟಕ್ಕೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಯಾವಾಗಲೂ ಹೀಗೆ ಕನ್ಸಿಡರ್ ಮಾಡ್ತಾರೆ ಇದನ್ನು. ಆದರೆ ಇದರ ಒಳಮರ್ಮಗಳು ಅಂತ ಬಂದಾಗ, ಈ ಕೆಲವು ಮತಗಳನ್ನು ತಿಂದವನು ಯಾರು ಅಂತ ಎಷ್ಟೊಂದು ಜನ ಪ್ಲೇಯರ್ಸು ಇಂಥ ಚುನಾವಣೆಗಳಲ್ಲಿ ಅವರು ಆಡಕ್ಕೆ ಅಂತ ಬರಲ್ಲ, ಹಾಗಂತ ಅವ್ರು ನೋಡೋಕ್ಕೂ ಬಂದಿರಲ್ಲ, ಅವ್ರು ಗೆಲ್ಲಕ್ಕೂ ಬಂದಿರಲ್ಲ, ಇನ್ಯಾರನ್ನೋ ಗೆಲ್ಸಕ್ಕೆ ಬಂದಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಅದು LJP. ನಾನು LJP ಏನು ಮಹಾನ್ ಬಲಿಷ್ಠ ಪಕ್ಷ, ಅದು ಬಿಹಾರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ಗಿದ್ದ ವರ್ಚಸ್ಸು ಚಿರಾಗ್ ಇಲ್ಲ, ಅಂಥ ದೊಡ್ಡ ಮಟ್ಟದಲ್ಲಿ ಇಲ್ಲ. ಬಟ್ ಚಿರಾಗ್ ಕನ್ವರ್ಟ್ ಮಾಡಿರ್ತಕ್ಕಂಥ ರೇಟ್ ಇದೆಯಲ್ಲ ನೋಡಿ, 19 ಲೀಡಿಂಗಲ್ಲಿ ಇರಬೇಕಾದ್ರೆ ಒಬ್ಬ ಮನುಷ್ಯ 19 ಲೀಡಿಂಗ್ ಇರಬೇಕಾದ್ರೆ ಉಳಿದ ಸೀಟ್ಗಳಲ್ಲಿ ಆತ ಕಸಿದಿರಬಹುದಾದ ಮತಗಳಿದೆಯಲ್ಲ, ಅದು ನಿಮಗೆ ನಿರ್ಣಾಯಕ ಆಗ್ಬಿಡುತ್ತೆ ಎಷ್ಟೋ ಸಂದರ್ಭಗಳಲ್ಲಿ. ಅಟ್ ದ ಸೇಮ್ ಟೈಮ್ ಈ OYC ನೀವು ಎಷ್ಟು ಸೂಕ್ಷ್ಮ ಗಮನಿಸ್ತೀರಿ ನಮಗೆ ಗೊತ್ತಿಲ್ಲ. ವೆಸ್ಟ್ ಬೆಂಗಾಲ್ ಚುನಾವಣೆ ಆಯಿತಾ, ಅಲ್ಲಿ 10 ಬಿಡಾರ. ಹೈದರಾಬಾದ್ ಚುನಾವಣೆ ಆಯಿತಾ, ಪವರ್ಫುಲ್ ಜಾಸ್ತಿ. ನಿಮಗೆ UPಲಿ ಆಯಿತಾ, UPಲೂ OYCನೇ. ಇದೇ UPನಲ್ಲಿ ಇನ್ನೊಬ್ಬರು ಪ್ಲೇಯರ್ ಇದ್ದಾರೆ ಇದೇ ರೀತಿಯಲ್ಲಿ, ಅಖಿಲೇಶ್ ಯಾದವ್ ಟಾಂಟ್ ಕೊಡುವಂಥ ಪ್ಲೇಯರು. ಅದು ಇತ್ತೀಚಿನ ವರ್ಷಗಳಲ್ಲಿ ಮಾಯಾವತಿ. ಒಂದು ಕಾಲಕ್ಕೆ ಪ್ರಧಾನಿ ಜಾಗದಲ್ಲಿ ಬಿಂಬಿಸಿಕೊಂಡಿದ್ದಂಥ ಮಾಯಾವತಿ ಇವತ್ತು ಯಾವುದೋ ಒಂದು ಪಕ್ಷವನ್ನು ಗೆಲ್ಲಿಸುವುದಕ್ಕೆ ಆಡ್ತಿರ್ತಕ್ಕಂಥ ಪ್ಲೇಯರ್ ಆಗಿಬಿಟ್ಟಿದ್ದಾರೆ. ವೋಟ್ ಶೇರಿಂಗ್, ಇದನ್ನು ನೀವು ಯಾಕೆ ಫೋಕಸ್ ಮಾಡಲಿಲ್ಲ? ಈ ವಿಚಾರಗಳು ಇವರು 10,000 ತಗೋತಾರೋ, 20,000 ತಗೋತಾರೋ, 30,000 ತಗೋತಾರೋ, ಆ ಮತಗಳೇ ಅದು RJDಯಿಂದಾದ್ರೂ ಕಿತ್ಕೊಂಡಿರಬಹುದು, ನಿಮ್ದಾದ್ರೂ ಲಾಸ್ ಆಗಿರಬಹುದು. BJPಗೆ ಅಷ್ಟೇ ಬೇಕು. ಇವತ್ತು ವೋಟ್ ಸ್ಪ್ಲಿಟ್ ಬಂದ ಮೇಲೆ LJP ಬಿಡಿ ಅವ್ರು ಕಾಂಟೆಸ್ಟ್ ಮಾಡಿದ್ದೇನೆ 29 ಸೀಟು, ಅದರ ಬೇರೆ ಕಡೆ ನಾವು ಕಿತ್ತಿರ್ತಾರೆ ಅಂತ ಹೇಳಿ ಅದ್ರಲ್ಲಿ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ. ಸೊ ಅವ್ರಿಗೆ ಸುಮಾರು ಗೆದ್ದೇ ಇದ್ದಾರೆ, ಏನೋ ಒಂದು 8-7 ಸೀಟು ಇದು ಮಾಡಿದ್ದಾರೆ, ದಟ್ ಈಸ್ ಓಕೆ. ಅದಕ್ಕಿಂತ ಹೆಚ್ಚಿಗೆ ನಮ್ಮೇನು ಸುರಾಜ್ ಪಾರ್ಟಿ ಇದೆಯಲ್ಲ, ಅವರು 238 ಸ್ಥಾನಗಳಲ್ಲಿ ಅವರು ಸ್ಪರ್ಧೆ ಮಾಡಿರೋದು. ಅವ್ರದನ್ನ ಅಂಕಿಅಂಶಗಳು ಬಹುಶಃ ತಗೊಂಡ್ರೆ ನೀವು ಹೇಳೋದು ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಐ ಆಮ್ ಸೀಯಿಂಗ್ ಎ ಪ್ಯಾನ್ ಬಿಹಾರ್ ಸಾಕು, ನಾನು ರಮಾಕಾಂತ್ ಅವರ ಪ್ಯಾನ್ ಬಿಹಾರ್ ಪ್ಲೇಯರ್ ನ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ್ದು ಸತ್ಯ, ಬಟ್ ಅದನ್ನ LJP ಬದಲು ನಾನು ಅಳವಡಿಸೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮೇಲ್ವರ್ಗದ ಮತಗಳು ಹೋಗ್ಬೇಕಲ್ಲ, ಅದನ್ನ ನಾವು ಬ್ರೇಕಪ್. ಇವತ್ತು ನೋಡಿ, ಅರ್ಬನ್ ಏರಿಯಾ ಅಂತಿರೋದು ನಳಂದ, ಇಡೀ ಬಿಹಾರ್ನಲ್ಲಿ ನಳಂದ ಅಂಡ್ ಪಟ್ನಾ ಇದೆರಡೇ ಅರ್ಬನ್ ಅಂತ ಇರೋದು. ಇನ್ನೆಲ್ಲ ಗ್ರಾಮೀಣ ಭಾಗ, ಎಲ್ಲ ಆಲ್ಮೋಸ್ಟ್ ಅರ್ಬನ್ನೇ, ಇನ್ನೆಲ್ಲ ಸೆಮಿ ಅರ್ಬನ್ನೇ, ಅಂಡರ್ ಡೆವಲಪ್ಡೇ ಅಥವಾ ತೀರಾ ಕೆಳಮಟ್ಟದಲ್ಲಿ ಇರ್ತಕ್ಕಂಥ. ನೀವು ಇನ್ನು ಈ ಮಗದ್ದು ಮತ್ತೆ ಈ ಸೀಮಾಂಚಲ್ಗೆಲ್ಲ ಹೋಗ್ಬಿಟ್ರೆ ಅದು ನಾವು ಅದು ಬೇರೆನೆ ಶಿಲಾಯುಗ, ಆತರ ಶಿಲಾಯುಗ ಅಂತ ಸ್ವಲ್ಪ ಒಂಚೂರು ಇಂಪ್ರೂವ್ಡ್ ಆತರ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಏನ್ ಮಾಡಿದ್ದಾರೆ. ಇವನ್ ನೀವು ಹೇಳ್ದಂಗೆ ಅವರೊಂದು 3%, 2% ಅಲ್ಲಾದಂತ ಮತದಾನದಲ್ಲಿ ಒಂದು 3,000-4,000 ಮತಗಳು ಕೂಡ ಬಹಳ ದೊಡ್ಡ ವ್ಯತ್ಯಾಸವನ್ನ ಮಾಡುತ್ತೆ. ಮತದಾರರಿಗೆ ಅವಮಾನ ಮತದಾನ ಮಾಡಿದ್ದಾರೆ. धरती ने
जय जवान जय किसान की भावना को आगे बढ़ाया, उस हरियाणा ने हमें लगातार तीसरी बार सेवा का अवसर दिया है। छत्रपति शिवाजी महाराज लगातार तीसरी बार सेवा का अवसर दिया है। छत्रपति शिवाजी महाराज, बाबा साहब आंबेडकर और वीर सावरकर की पुण्यभूमि महाराष्ट्र में हमें प्रचंड जीत मिली। लगातार तीसरी बार महाराष्ट्र ने हमें विजयी बनाया। हम 25 वर्षों के बाद देश की राजधानी में बहुमत से जीते और आज बिहार में जहां इतनी बड़ी जनसंख्या ग्रामीण हिस्सों में बसती है, हम वहां इतनी बड़ी संख्या में जीत कर आए हैं। साथियों, देश के हर हिस्से में, हर परंपरा में लोग एनडीए को एक विश्वास और उम्मीद के साथ देख रहे हैं। देश के महानगरों से देश के ग्रामीण इलाकों तक, देश के फाइनेंशियल सेंटर से टियर 2 और टियर 3 शहरों तक, देश की नारी शक्ति से देश के फर्स्ट टाइम वोटर्स तक, हर वर्ग, हर जाति, हर समुदाय, हर क्षेत्र ने एनडीए को अपना विश्वास, अपना आशीर्वाद दिया है और लगातार अपना आशीर्वाद दे रहे हैं। साथियों, भाजपा की एनडीए की सरकारों को 20-20 साल बाद भी अगर जनता फिर से चुन रही है तो ये देश में प्रो पीपल, प्रो गवर्नेंस, प्रो डेवलपमेंट राजनीति की स्थापना है। ये भारत की राजनीति का नया आधार है और इसी प्रो पीपल, प्रो गवर्नेंस, प्रो डेवलपमेंट आधार पर चलते हुए हम बिहार को विकसित बनाएंगे, देश को विकसित बनाएंगे। ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಧೀಂದ್ರ ಅವ್ರನ್ನ ನಾನು ಕಂಟಿನ್ಯೂ ಮಾಡ್ಬಿಡ್ತೀನಿ ನಾನು. ಸುಧೀಂದ್ರ, ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ಈ ಜಂಗಲ್ ರಾಜ್ ಅನ್ನೋ ಒಂದು ಹಣೆಪಟ್ಟಿ ಏನಿತ್ತೋ ಅದರಿಂದ ಆಚೆ ಬರೋಕ್ಕೆ ಆಗಲೇ ಇಲ್ವಾ ಆರ್ ಜೆ ಡಿ ಜೊತೆ ಸೇರಿಕೊಂಡಂತಹ ಕಾಂಗ್ರೆಸ್ಗೆ? ಮತ್ತು ಕಾಂಗ್ರೆಸ್ನ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಒಂದು ಅರ್ಧಕ್ಕಾದರೂ ಇರಬೇಕಲ್ಲ ನೀವು. ಆರ್ ಜೆ ಡಿಗೆ ಒಂದು ಅರ್ಧಕ್ಕಾದರೂ ನೋಡಪ್ಪ, ಆರ್ ಜೆ ಡಿ ಅವರು ಒಂದು 25 ಸೀಟ್ ತೊಗೊಂಡಿದ್ದಾರೆ ಅಂದರೆ ಒಂದು 15ಕ್ಕಾದರೂ ಇರಬೇಕು. ಇಲ್ಲ ಆರ್ ಜೆ ಡಿ 75 ತೊಗೊಂಡ್ರು ಅಂದರೆ ನೀವು ಒಂದು 30, 35, 40ರಲ್ಲಾದರೂ ಇರಬೇಕು. ನೀವು ಏನೂ ಇಲ್ಲದೆ 5-6 ನೀವು ಆಗಿಬಿಟ್ರೆ ಒಬ್ಬ ತೇಜಸ್ವಿ ಯಾದವ್ ಏನು ಮಾಡಬಲ್ಲ ಬಿಹಾರದಲ್ಲಿ? ಮೊದಲನೇದು ಜಂಗಲ್ ರಾಜ್ ಅಂತಕ್ಕಂಥ ಇದರಿಂದ ಹೊರಗಡೆ ಬರೋಕ್ಕಾಗಲಿಲ್ಲ. ಆರ್ ಜೆ ಡಿ ಅಂತಕ್ಕಂಥ ಈ ಸಲ ಮತ್ತೆ ಶುರು ಮಾಡಿದ್ದೆ ತಪ್ಪು. ಯಾಕೆಂದ್ರೆ ನಾವು ಹೋದ ಸಲಿನೇ 5 ವರ್ಷ ಹಿಂದೆನೆ ಆ ಜಂಗಲ್ ರಾಜಕ್ಕೆ ಹತ್ರ ಅಂತ ಇದ್ದಂಥ ಸಂದರ್ಭದಲ್ಲೇ 110 ಸೀಟ್ ಗೆದ್ದಿದ್ವಿ. ಅಂದ್ರೆ ಸಂಘ ನಮ್ಮ ಇದು ಗೆದ್ದಿದ್ದು. ಸೊ ಹಂಗಾಗಿ ಈ ಸಲ ಅದು ಸಡನ್ ಆಗಿ ಉಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಈ 5 ವರ್ಷ ಆರ್ ಜೆ ಡಿದೇನು ಸರ್ಕಾರ ಇರಲಿಲ್ಲ ಅಥವಾ ಕಾಂಗ್ರೆಸ್ದೇನು ಸರ್ಕಾರ ಇರಲಿಲ್ಲ. ಅವ್ರ ಸರ್ಕಾರ ಇದ್ಕೊಂಡು ಜಂಗಲ್ ರಾಜನ್ನ ಮತ್ತೆ ಪುನಃ ಅದೊಂದು ಸೃಷ್ಟಿ ಮಾಡಿದ್ದು, ಅದೊಂದು ಗಿಮ್ಮಿಕ್ ತರ ಸೃಷ್ಟಿ ಮಾಡಿದ್ರೆ ಅಷ್ಟೇ. ಆಮೇಲೆ ನಾನು ಈಗಾಗಲೇ ಹೇಳಿದೆ, ಕ್ರೈಮ್ ಬ್ಯೂರೋ ಡೇಟಾ ಬೇರೆ ಹೇಳುತ್ತೆ. ಇವತ್ತು ಅವೆಲ್ಲ ಅಪ್ರಸ್ತುತ ಹೇಳ್ತಾ ಇದ್ದೀನಿ, ಅದು ಅಪ್ರಸ್ತುತ ಇವತ್ತು. ಬಟ್ ಅಂಕಿ ಅಂಶಗಳಿದೆ, ಬಹಳ ಘನಘೋರ ಅಂಕಿ ಅಂಶಗಳಿದೆ. ಬಟ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಕಿ ಅಂಶ ಅಮೆರಿಕ, ಸ್ವಿಟ್ಜರ್ಲ್ಯಾಂಡು, ಡೇಟಾ, ಜಪಾನ್ ಮಾದರಿ ಇವೆಲ್ಲ 15 ವರ್ಷದಿಂದ ಬಹಳ ಚೆನ್ನಾಗಿ ಓಡ್ತು ಸರ್ ಆ ಸಿನಿಮಾ. ಅಂಕಿ ಅಂಶಗಳು, ಕೋಲ್ ಸ್ಕ್ಯಾಮ್,
ಅಥವಾ ನಾವು ಡಾಲರು, ಚಿನ್ನ ಯಾಕೆ ಹಿಂಗಾಗಿದೆ, ಚಿನ್ನದ ರಸ್ತೆಗಳು, ಇದೆಲ್ಲ ಭಾಳ ಇವತ್ತಿಗೆ ಅದು ಅಪ್ರಸ್ತುತ ಆಗಿ ಹೋಗ್ಬಿಟ್ಟಿದೆ. ನನಗೆ ವೈಯಕ್ತಿಕವಾಗಿ ನಾನು ಏನು ಮಾಡ್ತಾ ಇದ್ದೆ ಹೇಳುವ ಮಟ್ಟಕ್ಕೆ ಇವತ್ತು ಚುನಾವಣೆ ಹೋಗ್ಬಿಟ್ಟಿದೆ ಅಂತೇಳಿ ಪರ್ಸ್ನಲಿ ನನಗೇನು ಹೌದು ಅದು ಒಪ್ಕೋತೀನಿ. ಆಮೇಲೆ ಎರಡನೇ ನೀವು ಕೇಳಿದ್ದು ಕಾಂಗ್ರೆಸ್ಸಿಂದ ಇಡೀ ಗಠಬಂಧನದ ಒಂದು ಇದು ಅದು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಂಬರ್ ನೋಡ್ಬಿಟ್ಟು ನಾವೇನೋ ಇವತ್ತು ಇದಕ್ಕೆ ಕೂತ್ಕೊಂಡಿದ್ದೀನಿ, ಹೌದು ನಮ್ಮ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಅದು ಯಾವ ರೀತಿ ಇದು ಮಾಡಬೇಕು. ನಾವು ಸ್ಪರ್ಧಿಸಿದ್ದು 59 ಕ್ಷೇತ್ರಗಳಲ್ಲಿ 6 ಗೆದ್ದಿರೋದು, ಡಬಲ್ ಡಿಜಿಟ್ ಕೂಡ ರೀಚ್ ಮಾಡೋಕ್ಕಾಗಲಿಲ್ಲ. 19 ಗೆದ್ದಿರ್ತಕ್ಕಂಥ ಓದ್ಸಲಿ ಇದರಲ್ಲಿ ಈ ಸಲ 19 6 ಕೇಳಿದ್ದು ಭಾಳ ದುರದೃಷ್ಟಕರ. ಅದರಲ್ಲಿ ಏನು ಕೆಲವನ್ನ ವಿತ್ತಂಡವಾಗಿ ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲ, ಹೌದು. ಬಟ್ ಅದು ಸೇಯಿಂಗ್ ದಟ್ ಇವತ್ತು ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಖಂಡಿತ ಅದನ್ನು ಕೂಲಂಕುಷವಾಗಿ ನಾವು ಏನಾಗಿದೆ, ಯಾಕೆ ಈ ರೀತಿ ಒಂದು ಬಂದಿದೆ ಅಂತ ಖಂಡಿತ ಅದನ್ನು ನೋಡ್ತೀವಿ. ನೋಡ್ಬಿಟ್ಟು ಮುಂದೆ ಈಗ ಮುಂದೆ ಭಾಳ ಸೀರಿಯಸ್ ಆಗಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ನಾನು ಕಾಂಗ್ರೆಸ್ ಆಫೀಸ್ನಲ್ಲಿ ಅಥವಾ ಭಾಳ ಹಿರಿಯರು ಒಂದಷ್ಟು ಜನ ಜೊತೆ ಇದ್ದೆ. ನಾನು ಹೇಳಿದ್ರೆ ನೀವು ಒಂಥರ ಅತಿಶಯ ಅನ್ಸ್ಕೋಬೋದು. ಇವತ್ತಿನ ಈ ನಂಬರ್ ಇದೆಯಲ್ಲ, ಅದು ಬಹಳ ದೊಡ್ಡ ವೈಯಕ್ತಿಕ ಒಂಥರ ಕೆಲವರು ಮನೇಲಿ ಏನೋ ಒಂದು ಸಾವಾಗಿರೋ ಥರ, ನಾನು ಇದನ್ನು ಉತ್ಪ್ರೇಕ್ಷೆಯಿಂದ ಅಥವಾ ಎಕ್ಸಾಜರೇಟ್ ಅಲ್ಲಿ ಹೇಳ್ತಾ ಇರಲಿಲ್ಲ, ಆ ರೀತಿ ಒಂದು ಕರ್ನಾಟಕ ಚುನಾವಣೆ ಅಲ್ಲದೇ ಇದ್ರು ಕೂಡ ಇವತ್ತು ಎಷ್ಟು ಹೋಪ್ ಇತ್ತು, ಮತ್ತೆ ಯಾವ ರೀತಿ ಒಂದು ನಮಗೆ ಅಧಿಕಾರ ಮಾಡ್ತೀವಿ ಅನ್ನೋದಿತ್ತು. ನಾ ಈ ತರ 202 ಅದೆಲ್ಲ ನಾನು ಮಾತಾಡ್ತಾ ಇಲ್ಲ, ಗೆಲ್ತೀವಿ ಖಂಡಿತ ಅಧಿಕಾರ ಮಾಡ್ತೀವಿ ಅಂತ ಅಂತೂ ಹೋಪಿತ್ತು. ಬಟ್ ಇವತ್ತು ನಮ್ಮ ಎಲ್ಲ ಘಟಾನುಘಟಿ ನಾಯಕರುಗಳು ಇವತ್ತು ಬೆಳಗ್ಗೆ ಜವಾಹರ್ಲಾಲ್ ನೆಹರು ಇತ್ತು KPCC ಮಕ್ಕಳ ದಿನಾಚರಣೆ ಅಲ್ಲ, ಅದಾದ ಮೇಲೆ ಅದು ಮುಗಿಸ್ಕೊಂಡು ಬಂದಾಗ ಒಂಥರ ಯಾರಲ್ಲೂ ಈ ರಿಸಲ್ಟ್ ಒಂಥರ ಇದೇನು ಕವಿದ ವಾತಾವರಣ ಅನ್ನೋ ರೀತಿ ಇತ್ತು. ಹಂಗಾಗಿ ಕೇಳಿಸ್ಕೊಬಿಡಿ, ಬಿಜೆಪಿಯವರು ಬೆಳಗ್ಗೆಯಿಂದ ಪ್ಯಾನಲಿಸ್ಟ್ಗಳೆಲ್ಲ ಬಂದಿರೋ ಮಾತು ಹೇಳ್ತಾ ಇದ್ರು. ಒಬ್ರು ರಾಹುಲ್ ಗಾಂಧಿ 91ನೇ ಸೋಲು ಅಂದ್ರು, ಇನ್ನೊಬ್ರು 95ನೇ ಸೋಲು. ರಾಹುಲ್ ಗಾಂಧಿ ಸೋಲಿನ ಶತಕ ಬಾರಿಸೋಕ್ಕೆ ಕೆಲವು ಸೋಲುಗಳು ಬಾಕಿ ಇದೆ ಅಂತೆಲ್ಲ ಮಾತಾಡಿದ್ರು. ಈ ನಿಮ್ಮ ಆತ್ಮಾವಲೋಕನ ಇವಾಗ 2025ನೇ ಇಸ್ವಿಯಿಂದ 2030 ಬಿಹಾರದ ಚುನಾವಣೆವರೆಗೂ ಆತ್ಮಾವಲೋಕನ, ಆತ್ಮವಿಮರ್ಶೆ, ಸ್ಟ್ರಾಟಜಿ ಯಾವ ತರ ಇದೆ, ಎಷ್ಟು ಆತ್ಮವಿಮರ್ಶೆಗಳಿಗೆ ಅಂತ ನೀವು ಟೈಮ್ ಇಟ್ಬಿಟ್ರೆ ಇಷ್ಟು ವರ್ಷಗಳಲ್ಲಿ ಆತ್ಮವಿಮರ್ಶೆ ಮಾಡ್ಕೊಂಡಿರ್ತಾರೆ. ಆ ತರ ನಂಬರ್ ನಾವು 1992 ಮುಂಚೆ ಯೋಚನೆ ಮಾಡಿದ್ರೆ ಅವ್ರ ನಂಬರ್ಗಳು 100 ದಾಟ್ಬಿಟ್ಟಿರೋದು, ಆವಾಗಲೇ ಶತಕ ಆಗ್ಬಿಟ್ಟಿರೋದು ಅವ್ರದ್ದು. ಲೆಕ್ಕ ಹಾಕಿದ್ರೆ ಆ ತರ ಲೆಕ್ಕ ಹಾಕ್ಲಿಲ್ಲ. ಇವಾಗ ಇವ್ರದ್ದು ಸೋಷಿಯಲ್ ಮೀಡಿಯಾ ಯುಗ, ಇವ್ರು ಮಾಡ್ತಾ ಇರೋ ಆಡಳಿತನೇ ಸಾಮಾಜಿಕ ಜಾಲತಾಣದಲ್ಲಿ, ಇವ್ರನ್ನ ರಿಯಾಲಿಟಿಲಿ ಏನು ಮಾಡ್ತಾ ಇಲ್ಲ ಏನೂ. ಇವ್ರ ನೆರೆಟಿವೇ ಒಂದು ಮೀಡಿಯಾ, ಸೋಷಿಯಲ್ ಮೀಡಿಯಾ. ಹಂಗಾಗಿ ಈಗ 100 ಮಾಡ್ತಾರೆ, 150 ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು, ಅದಕ್ಕೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದೇ ಲೆಕ್ಕಾಚಾರನೇನಾರು 1997 ನಮ್ಮ ಇದಕ್ಕೆ ಹೋಗಿನ ಮುಂಚೆ ಹಾಕಿದಿದ್ರೆ ಅದು ಡಬಲ್ ಸೆಂಚುರಿ ಬರ್ಸ್ಬಿಟ್ಟಿರೋದು. ನಿಮಗೆ ಬರ್ತೀನಿ ಶಶಿ, ಇಂಥ ಸೋಲುಗಳ ವಿಚಾರದಲ್ಲಿ ಈಗ ಒಂದು ದೊಡ್ಡ ಸೂಪರ್ಮ್ಯಾನ್ನ ಹೊಡಿಬೇಕು ಅಂತ ಬಂದಾಗ, ಸೂಪರ್ಮ್ಯಾನ್ ಸೋಲಿಸ್ಬೇಕು ಅಂತ ಬಂದಾಗ, ಯಾವುದೇ ಒಬ್ಬ ಪೈಲ್ವಾನ್ ಅಕಸ್ಮಾತ್ ಆಗಿಲ್ಲ ಅಂದರೆ ಇಬ್ಬರು ಮೂರಾದರೂ ನಿಂತ್ಕೋಬೇಕಾಗಿತ್ತು. ನಿಮ್ಮಲ್ಲಂಥದ್ದು ನಿಮ್ಮದು ಇಂಡಿಯಾ ಅಲಯನ್ಸ್ ಅಂತ ಕರೆದ್ರು. ನೀವೆಲ್ಲ ಇಂಡಿಯಾ ಅಂತ ನಾಮಕರಣ ಮಾಡಿಬಿಟ್ಟು ಭಾರತ ಅಂತ ಬರುತ್ತೆ, ಇಂಡಿಯಾ ಅಂತ ಬರುತ್ತೆ ಅಂತ ಕಲ್ಪನೆಯಲ್ಲಿದ್ದಾರಲ್ಲ, ಅವ್ರು ಇಂಡಿ ಅಂತ ಕರೆದೇ ಅದಕ್ಕೆ ಫಸ್ಟ್ ಸ್ಟ್ರೋಕ್ ಅದು. ಸೊ ಇಂಥ ವಿಚಾರಗಳಲ್ಲಿ ಇನ್ನು ಮುಂದಕ್ಕೆ ಇಂಥ ಘಟಾನುಘಟಿಗಳು ನೀವು ಸೋಲಿಸಬೇಕು ಅಂದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಕಿತ್ತಾಡಿಕೊಂಡು ಆಯಾ ರಾಜ್ಯದಲ್ಲಿ ಎಲ್ಲಿ ಸ್ವಲ್ಪ ನನ್ನ ಪವರ್ ಜಾಸ್ತಿ ಇದೆ, ನಂದೇ ಮಾತನಾಡಬೇಕು ಅಂತ ನಿಂತ್ಕೊಂಡ್ರೆ ಕಷ್ಟನಾ ಅಂತ ಇನ್ಮೇಲೆ. ಅದಂತೂ ನಿಜ ಅಂತ ಅನ್ನಿಸ್ತಾ ಇದೆ ಪ್ರಸ್ತುತ ನೋಡಿ. ಯಾಕೆ ಹೇಳ್ತಿದ್ರೆ ನಮ್ಮ ಸ್ಟೇಟ್ ನೋಡಿ ಶಶಿ, JDS ಹಿಂಗೆ ಇದ್ರು, ಹೌದು, ಇದೇ ಸ್ಥಿತಿಲೇ ಇದ್ದಂಥವ್ರು JDS. ಲೋಕಸಭಾ ಚುನಾವಣೆ ವೇಳೆಗೆ ಅಲರ್ಟ್ ನಾನು ಇದೇ ಪಟ್ಟಿಲ್ಲ ಅಂತ. ಅದೇನಾಗುತ್ತೆ ಅಂದ್ರೆ ಇಬ್ಬರು, ಒಬ್ರು ಹಸಿದ್ರು, ಒಬ್ರು ಹಳಸಿದ್ರು, ಒಬ್ರು ಹಸ್ತಿದ್ರು, ಒಬ್ರು ಅಳಿಸಿದ್ರು ಅಂತ ಹೇಳಿ ಇಬ್ರು ಮ್ಯಾಚ್ ಮಾಡ್ಕೊಂಡ್ಬಿಟ್ರು. ಅವ್ರಿಗೂ ತೃಪ್ತಿ, ಕೇಂದ್ರದಲ್ಲಿ ಅವರು ಮಿನಿಸ್ಟ್ರು, ಇವ್ರಿಗೂ ಈ ಮಾಡಬಹುದಾದ ಪರ್ಫಾರ್ಮೆನ್ಸ್ಗಿಂತ ಸ್ವಲ್ಪ ಜಾಸ್ತಿ ಆಯ್ತು ಪರ್ಫಾರ್ಮೆನ್ಸ್ ನಿರ್ವಿವಾದವಾಗಿ. ಖಂಡಿತ. ಸೊ ಇದನ್ನ ನಿಮ್ಮಲ್ಲಿ ಯಾಕೆ ಬರಲ್ಲ ಇದು? ಅದೇ ಗೊತ್ತಾಗ್ತಾ ಇಲ್ಲ. ಹಿರಿಯಣ್ಣ ಅನಿಸ್ಕೊಂಡರು ಕಾಂಗ್ರೆಸ್ ಏನಿದೆ ಅದು 130 ವರ್ಷಗಳ ಇತಿಹಾಸ ಏನಿದೆ, ಅವರು ನಾನೇ ಹಿರಿಯಣ್ಣ, ನನ್ನ ಹೇಳಿದ್ದೆ ನಾವು ಕೇಳಬೇಕು ಅನ್ನೋ ನರೇಶನ್ ಇದ್ದೇ ಇರುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ಹರಿಯಾಣದಲ್ಲಿ ಕೇಳಿದ್ದು ನಾವು ಕೇವಲ 5 ಸೀಟು, 5 ಸೀಟ್ ಕೊಡಲಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತೆ ಇನ್ನೆಂಥ ಘಟಬಂಧನ ಮಾಡ್ಬೋದು, ಎಂತ ಇದು ಮಾಡ್ಬೋದು, ಅದು ಮುರಿದು ಹೋಯ್ತು. ದೆಹಲಿಯಲ್ಲಿ ಅವರು ನಮ್ಮನ್ನ ಎಗನೆಸ್ಟ್ ಮಾಡಿದ್ರು. ನಾವು ಲೋಕಸಭೆಯಲ್ಲಿ ಹರಿಯಾಣದಲ್ಲಿ ನೋಡಿ ಸರಿಯಾಗಾಯ್ತು ಅಂತ ಅವರು
ರಾಜಕೀಯ ಮೈತ್ರಿಗಳ ನಿರ್ವಹಣೆ ಯಾರಿಗೂ ಹೇಳ್ದೆ ಟನ್ಗಟ್ಟಲೆ ಸ್ವೀಟ್ ಕೊಟ್ಬಿಟ್ಟಿರ್ತೀರ ನೀವು, ಯಾರಿಗೂ ಹೇಳಿದಿರಾ ಆ ವಿಚಾರದಲ್ಲಿ ರಾಜಕೀಯ ಮೈತ್ರಿಗಳ ನಿರ್ವಹಣೆಯಲ್ಲಿ ಬಿಜೆಪಿ ಎತ್ತಿದ ಕೈ ಮುಂಚೆಯಿಂದನು. ನಮ್ಮಲ್ಲಿ ನಮ್ಮ ಕರ್ನಾಟಕ ತಗೊಳ್ಳಿ, JDU ಜೊತೆಗೆ ಸಖ್ಯ ಇತ್ತು. ನಾನು ಮೊದಲನೇ ವೋಟ್ ಹಾಕಿದಾಗ ಜೀವರಾಜ್ ಆಳ್ವ ಅವರು ನಮ್ಮ ಕ್ಯಾಂಡಿಡೇಟ್, ಓಕೆ, ಅವ್ರಿಗೆ ಅಲ್ಲಿ JDUಗೆ ಬಿಟ್ಕೊಟ್ಟಿದ್ದು ಬೆಂಗಳೂರು ಉತ್ತರನ. ಆ ರೀತಿನಲ್ಲಿ ಅವ್ರು ಅವತ್ತು ಸಹ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಅವರು ಯಾರ ಮಿತ್ರರಿರ್ತಾರೆ ಅವ್ರಿಗೆ ಹೆಚ್ಚಿನ ಭಾಗವನ್ನೇ ಕೊಡೋದಕ್ಕೋಸ್ಕರ ಒದ್ದಾಡ್ತಾ ಇದ್ರು. ಮತ್ತೆ ಆ ಕ್ಷೇತ್ರ ಮತ್ತು ಆ ರಾಜ್ಯವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಮತ್ತೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಬಿಜೆಪಿ ಅವ್ರದ್ದು ಟ್ರೋಫಿ ಮೇಲೆ ಗಮನ ಇರುತ್ತೆ, ಟ್ರೋಫಿ ಮೇಲೆ ಗಮನ ಇರುತ್ತೆ. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗಬೇಕು, ಹಿಂಬದಿಯಿಂದ ಚುಕ್ಕಾಣಿ ಹಿಡಿತಾರೋ ಅಥವಾ ಮುಂಬದಿಯಿಂದ ಚಿಕ್ಕಾಣಿ ಹಿಡಿತಾರೋ ಅದು ಬೇರೆ ವಿಷಯ. ಟ್ರೋಫಿ ನಂದು, ಟ್ರೋಫಿ ನಮ್ ಜೊತೆಲಿ ಇರಬೇಕು ಅನ್ನೋದ್ರೆ ಆ ಮಟ್ಟದಲ್ಲಿ ಬಿಜೆಪಿ ಯೋಚನೆ ಮಾಡಿದ್ರೆ, ಕಾಂಗ್ರೆಸ್ ಅದು ತದ್ವಿರುದ್ಧ ಯೋಚನೆ ಮಾಡಿ. ಯಾಕೆಂದ್ರೆ ಅದನ್ನು ಇತಿಹಾಸನೇ ಅದು ಆಡಳಿತ ಮಾಡ್ಕೊಂಡಿರುತ್ತೆ ಬಂದಿರತಕ್ಕಂಥ ಪಕ್ಷ, ಅದು ಆಡಳಿತ ಬಿಟ್ಕೊಡೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಸ್ವಲ್ಪ ಒಂದು ಏನು ಈಗ ಹೇಳ್ತೀರಿ, ರಾಹುಲ್ ಗಾಂಧಿ ಅಂತವರು ಹೊರಗಡೆ, ಪ್ರಿಯಾಂಕಾ ಗಾಂಧಿ ಅಂತವರು ಹೊರಗಡೆ ಬರಬೇಕು, ಮಾತಾಡಬೇಕು. ಫ್ರೀಲಾನ್ಸರ್ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲಪ್ಪ. ಈವನ್ ನಮ್ಮ ಕೇಜ್ರಿವಾಲ್ ಅವರು ಸಹ ಹೊರಗಡೆ ಬರಬೇಕು, ಮಾಯಾವತಿ ಅಂತವರು ಸಹ ಹೊರಗಡೆ ಬರಬೇಕು, ಶರದ್ ಪವಾರ್ ಅವರ ಮಗಳು ಏನಿದ್ದಾರೆ ಅವರು ಸಹ ಹೊರಗಡೆ ಬಂದು ಕೆಲಸಗಳನ್ನು ಮಾಡಬೇಕು. ಆ ಜನಗಳ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಕೇವಲ ಚುನಾವಣೆ ತಂತ್ರಗಾರಿಕೆ ಮಾತ್ರ ಮಾಡ್ತೀವಿ, ನಮಗೆ ಜನ ಇದ್ದಾರೆ, ನಮಗೆ ಮುಸ್ಲಿಂ ಇದ್ದಾರೆ, ಯಾದವ್ ಇದ್ದಾರೆ, ಇಲ್ಲಿ ಮುಸ್ಲಿಂ ಇದ್ದಾರೆ, ಕುರುಬರು ಇದ್ದಾರೆ, SC ST ನಮ್ಗೆ ಓಟ್ ಹಾಕ್ಬಿಡ್ತಾರೆ, ಅದಲ್ಲ. ನಿರಂತರವಾದಂತಹ ಜನಸಂಪರ್ಕ ಹೊಂದಿದಾಗ ದೊಡ್ಡ ನಾಯಕರು, ಈಗ ಶಶಿಧರ್ ಓಡಾಡೋದು ಎಷ್ಟೇ ಓಡಾಡಿದ್ರು ಶಶಿಧರ್ ವೇಸ್ಟ್, ಎಷ್ಟೇ ಓಡಾಡಿದ್ರು ನಾನು ವೇಸ್ಟ್. ಅದೇ ಕೇಜ್ರಿವಾಲ್ ಬಂದ್ರೆ TV5 ನೀವೇ ಕ್ಯಾಮ್ರಾ ಇಟ್ಕೊಂಡು ಓಡ್ ಬರ್ತೀರಿ, ಇನ್ನೊಬ್ರು ಬೇರೆಯವರು ಓಡ್ ಬರ್ತಾರೆ, ಅವ್ರು ನಿಮ್ಮ ಮಾತುಗಳನ್ನು ಕೇಳ್ತಾರೆ, ನಿಮ್ಮ ಸಿದ್ಧಾಂತಗಳನ್ನು ಕೇಳ್ತಾರೆ, ಜನಕ್ಕೆ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಪ್ರಶ್ನೆ ಉತ್ತರ ಒಂದು ಜನಸಂಪರ್ಕ ಬೆಳೆಯುತ್ತೆ. ದೊಡ್ಡವರು ದಂತಗೊಂಬೆಗಳಾಗ್ಬಿಟ್ರೆ ಕಷ್ಟ. ಗಣೇಶ್ ಸರ್, ಇದು ಆಲ್ ಸೆಡ್ ಅಂಡ್ ಡನ್. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು 24 ಗಂಟೆ, ಕೆಲವರು ಇಲ್ಲ ಅವ್ರು ಅಧಿಕಾರ ಮಾಡ್ತಾರೆ ಅಂತಾರೆ, ಕೆಲವರು ಹೇಳ್ತಾರೆ 24/7 ಎಲೆಕ್ಷನ್ ಬಿಟ್ಟು ಇನ್ನೂ ಯೋಚನೆ ಮಾಡಲ್ಲ ಅವರು ಅಂತಾರೆ. ಗ್ರಾಮ ಪಂಚಾಯತಿ ಆದರೂ ಇದೇ ಮಾತೆ. ನಾನು ನಿಮ್ಮ ಮಾತೊಂದು ಗೌರವಿಸ್ತೀನಿ. ನಮಗಿರೋ ಟ್ರೋಫಿ ಟ್ರೋಫಿ ಅಲ್ಲ ನೋಡಿ, ಒಂದು ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಆಟದ ನಿಯಮಗಳನ್ನು, ರಾಜಕೀಯದ ನಿಯಮಗಳನ್ನು, ಚುನಾವಣೆಯ ನಿಯಮಗಳಿಗೆ ತಕ್ಕನಾಗಿ ನಾನು ವರ್ತನೆ ಮಾಡಿದಾಗ ಮಾತ್ರ ನೀವು ಅದಕ್ಕೆ ಸೂಕ್ತವಾದ ವ್ಯಕ್ತಿ ಆಗ್ತೀರಾ. ನಾನು ಮಾನ್ಯ ಸುಧೀಂದ್ರ ಅವ್ರ ಮಾತು ಗೌರವಿಸ್ತಾ ಒಂದು ಮಾತು ಹೇಳ್ತೀನಿ. ಅವ್ರು ಭಾಳ ನೊಂದ್ಕೊಂಡು ಹೇಳಿದ್ರು, ನಮಗೊಂದು ಸೂತಕದ ಛಾಯೆ ಆಗಿದೆ. ಸತ್ಯ, ಅವ್ರು ಕಾರ್ಯಕರ್ತನಿಗೆ ಆಗೋ ನೋವಿದೆಯಲ್ಲ, ಆ ಪಕ್ಷದಲ್ಲಿ ಸೋಲಾದಾಗ ನಮ್ಗೆ ಗೆದ್ದಿದ್ದೀನಿ ನಾನು ಸಂತೋಷವಾಗಿರ್ಬೋದು, ಅವರು ನನ್ನಾಗಿ ಒಬ್ಬ ಪಕ್ಷದ ಕಾರ್ಯಕರ್ತ. ಆ ಕಾರ್ಯಕರ್ತ ಆದವನ ನೋವು ನಾಯಕ ಅರ್ಥಕೊಂಡಿರ್ಬೇಕಾಗಿತ್ತು. ಅವರು ಇನ್ನೊಂದು ಸುಶೀಂದ್ರ ಹೇಳಿದ್ರು, ಮೈತ್ರಿ ಪಕ್ಷಗಳ ಬ್ಯಾಲೆನ್ಸಿಂಗ್ ಅಂತ. ನಾವು ಅದರಲ್ಲಿ ಸಕ್ಸಸ್ಸು ಆಗಿದ್ದೀವಿ, ಮೈತ್ರಿ ಧರ್ಮವನ್ನು ಪಾಲಿಸಿದ್ದೀವಿ, ಮಿತ್ರ ಪಕ್ಷಗಳ ಮಿತ್ರತ್ವವನ್ನು ಉಳಿಸ್ಕೊಂಡಿದ್ದೀವಿ, ಅದು ನಮ್ಗೆ ಯಶಸ್ಸು ಸಿಕ್ಕಿದೆ. ಇವರ ಕಾಳಜಿ ಅವರ ಪಕ್ಷದ ನಾಯಕರಿಗಿದ್ದಿದ್ದರೆ ಬಹುಶಃ ಅವರು ಬರಬೇಕು. ನಾವೇನು ಕಾಂಗ್ರೆಸ್ನ ತೆಗಳ್ತಿಲ್ಲ, ನಾವು ಗೆದ್ದಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಇವಾಗ ನೋಡ್ತಿಲ್ಲ. ಆದರೆ ಆ ಕಾಳಜಿ ಇಲ್ಲದೇ ಇರೋ ಪಕ್ಷದ ದೃಷ್ಟಿಯಿಂದ ಟ್ರೋಫಿನೇ ಕಾಣಲಿಲ್ಲ ಅವ್ರಿಗೆ. ನಮ್ ನಿಜವಾಗ್ಲೂ ಟ್ರೋಫಿ ಇತ್ತು. ನಾವು 20 ವರ್ಷ 2 ದಶಕಗಳ ಕಾಲ ಒಂದು ರಾಜ್ಯವನ್ನು ಆಳ್ತೀವಿ, ಒಂದು ರಾಷ್ಟ್ರದ ನೇತೃತ್ವವನ್ನು ವಹಿಸ್ತೀವಿ ಅಂತ ಹುಡುಗಾಟನ ನಮ್ಮ ಮೇಲೆ ನೀವು ಆರೋಪ ಮಾಡ್ಬೋದು. ನೀವು ಯಾರು ಸೋಲ್ಸಕ್ಕಿದ್ರು ರೀ, ಅವರ ಲಾಭ. ಸಮಯ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಮತ್ತೊಬ್ಬನ ಲಾಸು, ಮತ್ತೊಬ್ಬನಿಗೆ ಪ್ರಾಫಿಟ್ಟು, ಅದು ಸಹಜನೇ. ನೀವು ಆ ನೀತಿಗಳನ್ನು ನೋಡಬೇಕು. ನೀನು ಮಾಡಿದ ತಪ್ಪು ಅಂತ ಹೇಳೋಕೆ ನಿಮಗೂ ಇಲ್ಲ. ರಾಜಕೀಯ ನೀತಿನೇ ನೋಡಬೇಕು, ಆಟದಲ್ಲಿ ಹೋದಾಗ ಆಟದ ನೀತಿನೇ ನೋಡಬೇಕು, ಸ್ನೇಹ ಬಂದ ಸ್ನೇಹದ ನೀತಿನೇ ನೋಡಬೇಕು. ಆ ನೀತಿಯಲ್ಲಿ ನಾವು ಯಶಸ್ಸಾದರ ಫಲ ಇವತ್ತು ಜನಗಳ ಆಮೇಲೆ ಜನ ಅತಂತ್ರ ವಿಧಾನಸಭೆಗಳು ಬೇಡ, ಇವರು ಸೀಟ್ ಹಂಚಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಫ್ರೆಂಡ್ಲಿ ಫೈಟು, ಅಲ್ಲಿ ರಿಯಲ್ ಫೈಟು. ಈ ರೀತಿಯಾದ ಮಾತುಗಳೇನಾಗಿದೆ ಅಂದ್ರೆ ನಮ್ಮ ಬಿಹಾರ ಪೊಲೀಸ್ ಹಾಗೆ ಅಬ್ಸರ್ವ್ ಮಾಡ್ತಿದ್ದೆ, ಗಣೇಶ್ ಜಿ ಹಾಗೆ ಅಬ್ಸರ್ವ್ ಮಾಡ್ತಿದ್ದೆ. ಈ ಪಲ್ಟು ಕುಮಾರ್ ಅಂತಾರಲ್ಲ ನಿತೀಶ್ ಕುಮಾರ್ಗೆ, ಪಲ್ಟು ಕುಮಾರ್ ಒಂದು ವೇಳೆ ನಾಳೆ ದಿನ ಯಾವತ್ತೋ ಸಾಯಂಕಾಲವೋ ಸೂರ್ಯ ಮುಳುಗಿದ ಮೇಲೋ ಸೂರ್ಯೋದಯ ಆಗಬೇಕಾದ್ರೆ ತಲೆ ಕೆಡಿಸ್ಕೊಂಡು ಇಲ್ಲ ಬಿಜೆಪಿ ಬೇಡ ನಾನು RJD ಜೊತೆ ಹೋಗ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ರು ಸರ್ಕಾರ ಮಾಡೋದು ಕಷ್ಟ ಇದೆ ಅವ್ರಿಗೆ ಅಂತ. ನಾನು ನೋಡಿ ಸರ್, ಅವರಿಗೆ ಒಂದು ಬಿರುದು ಕೊಟ್ಬಿಟ್ಟಿದ್ದೀರಾ. ಈಗ ಅವರು 10 ಬಾರಿ 20 ವರ್ಷ 10 ಬಾರಿ ಅವರೇ ಮುಖ್ಯ. ಬಿಹಾರದಲ್ಲಿ ಒಂದು ಪಾರ್ಟಿನೇ ಬಿಟ್ಟಿಲ್ಲ ಮನುಷ್ಯ 10 ಬಾರಿ ಆಗಿರೋದು ನೀವು. ಆದರೆ ಎಲ್ಲೋ ಒಂದು ಕಡೆ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟು ವಿಶ್ವಾಸ ಇಟ್ಟು ಕೊಟ್ಟು ನಾವು ನಮ್ಮ ನಾಯಕ ಅಂತ ಒಪ್ಕೊಂಡಂತ ಸಂದರ್ಭದಲ್ಲಿ ಬಹುಶಃ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕೊಳ್ತೀನಿ ಅಂತ ನಮ್ದು ತಪ್ಪಿಲ್ಲ. ಹಿಟ್ ವಿಕೆಟ್ಗೆ ಅಂಪೈರ್ ಡಿಸಿಷನ್ ಬೇಕಿಲ್ಲ. ಇದು ಕಾಂಗ್ರೆಸ್ ಆಗಲಿ ಘಟಬಂಧನ್ ಆಗಲಿ ಇಲ್ಲ ಹಿಟ್ ವಿಕೆಟೇ. ಅವ್ರು ಯಾರೇನು ಬೌಲಿಂಗ್ ಮಾಡಿ ಔಟ್ ಮಾಡಲಿಲ್ಲ.
ಯಾರೇನು ಬೌಲಿಂಗ್ ಮಾಡಿ ಔಟ್ ಮಾಡಲಿಲ್ಲ ಸರ್, ಅವ್ನು ಔಟ್ ಮಾಡ್ಬೇಕಾದ್ರೆ ಯಾರೇನು ಕಟ್ಟಪಡಲಿಲ್ಲ, Final comment, ಅವರಾದ್ರು final ಹಿಟ್ ವಿಕೆಟ್ ಮಾಡ್ಕೊಂಡು ನಾವು ಹೊಣೆಗಾರರಲ್ಲ. ಹಾಗಂತೇಳಿ ನೀವು ನಮ್ಮನ್ನು ದೂಷಣೆ ಮಾಡೋದು ತಪ್ಪಲ್ವಾ? ಯಾರು ಇಲ್ಲ ಅವ್ರನ್ನೇ ಕೇಳ್ತಾ ಇದ್ದೀನಿ. ಅಂತ ಮತದಾರ ಅಷ್ಟೊಂದು ಬಹುಮತ ಕೊಟ್ಟ ಸಂದರ್ಭದಲ್ಲಿ ವೋಟ್ ಚೋರಿ ದೊಡ್ಡ ಸಬ್ಜೆಕ್ಟ್. ಅವ್ರ ಅಷ್ಟೊಂದು ಬಹುಮತ ಕೊಟ್ಟು ಅಷ್ಟು ವಿಶ್ವಾಸ ಇಟ್ಟು ಮತದಾರರ ತೀರ್ಪನ್ನು ನೀವು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ ಅಂದ್ರೆ ಅಲ್ಲಿ ಹಂಗಿತ್ತು ಹಿಂಗಿತ್ತು ಅಂದ್ರೆ ತಪ್ಪಲ್ವಾ ಸರ್? ಯೋಚನೆ ಮಾಡಿ, ಈಗ 130 ಸೀಟ್ ಬರ್ತದೆ, 130 ಸೀಟ್ ಬಂದೇ ಬರ್ತದೆ ಅಂತ ಹೇಳಿದಾಗ ನಾವು ಸರ್ ಬಂತಲ್ಲ ಸಂತೋಷ ಪಡ್ತೀವಿ, ತಪ್ಪಿದೆ. ಆದ್ರೆ ಅದಕ್ಕೆ ಅದಕ್ಕೆ ಬೇಕಾದಂತ ಸ್ಟ್ರಾಟಜಿ ಇತ್ತು, ಅದಕ್ಕೆ ಬೇಕಾದಂತ ಒಂದು ಹೋಮ್ವರ್ಕ್ ಇತ್ತು, ಅದಕ್ಕೆ ಬೇಕಾದಂತ ಕಾಳಜಿ ಇತ್ತು, ಕಳಕಳಿ ಇತ್ತು. ಅಲ್ಲೇನಿತ್ತು? 224 ಇದು ಲಾಜಿಕಲ್ ನಂಬರ್. ಕೊಡೋ ಸಂದರ್ಭದಲ್ಲಿ ದೇವ್ರು ಕೊಡೋ ಸಂದರ್ಭದಲ್ಲಿ ದೇವ್ರು ಕೊಡೋ ಸಂದರ್ಭದಲ್ಲಿ ಅವರು ದೇವರು ಬಯೋಲಾಜಿಕಲ್ ಅಲ್ಲ, ವಾಸ್ತವಾಂಶ ಒಪ್ಕೊಳ್ಳಿ. ನೀವು ಕುಚೋದ್ಯದ ಮಾತುಗಳನ್ನು ಬಿಡಿ, ಬಿಡಿ, ಖಂಡಿತ ಹಿನ್ನಡೆನೆ. ಏನು ಮಾಡಬೇಕು ಅನ್ನೋದು ಇನ್ನೂ ಶಾಕ್ ಇಂದಾನೆ ಹೊರಗಡೆ ಬಂದಿಲ್ಲ. ನಾವು ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ನೋಡಬಹುದು. ಆಮೇಲೆ ನೀವೇ ನಿಮ್ಮ ಮಾತಾಡ್ತಾ ಹೇಳಿದ ಪ್ರಕಾರದಲ್ಲಿ ಇನ್ನು ನಮಗೆ ಬೇರೆ ಪರ್ಯಾಯ ಇಲ್ಲ. ಇನ್ನು ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಇನ್ನೊಂದು ಮಾಡ್ಕೊಳ್ತಕ್ಕಂಥ ಒಂದು ಪ್ರಮೇಯನೇ ಇಲ್ತಾ ಅಂತಕ್ಕಂಥದ್ದು ಈ ಒಂದು ಇದು ಇನ್ಮೇಲೆ ವಿಶ್ರಾಂತಿ ಅಂದ್ರೆ ಅದು ರಿಟೈರ್ಮೆಂಟ್. ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ದನ್ನೇ ಉಲ್ಲೇಖ ಮಾಡಿ ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಇದೇ ಆ ಪ್ಲಸ್ ಇದೇ ಇಲ್ಲ, ಆ ಒಂದು ಥಾಟೇ ಇಲ್ಲ. ಹಾಗಾಗಿ ಮುಂದೆ ಖಂಡಿತ ನಿಮಗಿರ್ಬೇಕು, ನಾಯಕರಿಗಿರ್ಬೇಕು, ಅದು ನೀವು ಹೇಳ್ಬೇಕು. ನಾಯಕರ ಮಟ್ಟದಲ್ಲಿ ಥ್ಯಾಂಕ್ ಯು ಸುಧೀಂದ್ರ ಮಾಗಡಿ ಸರ್, ಥ್ಯಾಂಕ್ ಯು ಶಶಿಧರ್ ಅವರೇ. ಈ ಒಂದು ರಿಸಲ್ಟ್ ಬೇಕಾದಷ್ಟು ವಿಷಯಗಳಿಗೆ ಒಂದಷ್ಟು ಉತ್ತರ ಸಿಕ್ಕಿದೆ ಅಂತ ಹೇಳಬಹುದಾಗುತ್ತೆ. ಒಂದು ಕಡೆ ನೀವು ಕ್ಯಾಂಪೇನ್ ಮಾಡ್ತಾನೆ ಒಬ್ಬ ಮತದಾರನ ಅವನಿಗೆ ಪರ್ಸ್ನಲ್ ಪ್ರಾಫಿಟ್ ಕಡೆ ನೀವು ಗಮನ ಕೊಡದೇ ಇದ್ದರೆ, ವೈಯಕ್ತಿಕವಾಗಿ ಇಶ್ಯೂ ಇದೆ, ನೀವು ಸಂತ್ರಸ್ತರು, ನೀವು ದುಃಖದಲ್ಲಿದ್ದೀರಿ, ನೋವಲ್ಲಿದ್ದೀರಿ, ಹರಿಯಾಣ ನಿಮಗೆ ಸೇರಬೇಕಾಗಿತ್ತು, ಲೋಕಸಭಾ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ನಿಮಗೆ ಸೀಟ್ ಬರಬೇಕಾಗಿತ್ತು, ಮಹಾರಾಷ್ಟ್ರದಲ್ಲಿ ನೀವೇನೋ ಮಾಡಬೇಕು, ಎಲ್ಲ ಅಗ್ರಿ. ಆ ರಿಸಲ್ಟ್ಗಳು ಮತದಾರನೊಬ್ಬನ ವೈಯಕ್ತಿಕ ಖಾತೆಗೆ ಏನನ್ನೂ ಸೇರಿಸಲ್ಲ. ಆದರೆ DBT ಸೇರಿಸುತ್ತೆ. ಅದನ್ನು DBT ಇದೆಯಲ್ಲ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದು ವೈಯಕ್ತಿಕವಾಗಿ ಒಂದು ಖಾತೆಗೆ ಸೇರಿಸುತ್ತೆ. ಅಯ್ಯೋ ನಾನು ಸೋಲಿಸ್ಬಿಟ್ರು ಅಂತ ಅಳ್ತಾ ಕೂತ್ರೆ ಸೋತವನ ಮಾತಿಗೆ ಇತಿಹಾಸದಲ್ಲಾಗಲಿ ಇವತ್ತಲ್ಲಾಗಲಿ ಬೆಲೆ ಇರಲ್ಲ. ಗೆಲುವಿಗೆ ಹಲವಾರು ಅಪ್ಪಂದಿರು, ಸೋಲು ತಬ್ಬಲಿ ನಿನಾದ ಮಗನೇ ಅಂಥೇಳಿ ಒಂದು ಕನಿಕರ ತೋರಿಸ್ಬಹುದೇ ಹೊರತು ನನ್ನ ಅಕೌಂಟ್ಗೆ ಏನು ಬಂತು ಅಂತೇಳಿ ನಾನು ಡಿಸೈಡ್ ಮಾಡೋದಿದೆಯಲ್ಲ, ಅದು ನಂಬರ್ಗಳ ಕನ್ವರ್ಟ್ ಆಗ್ತವೆ. ಇಂಥ ವಿಚಾರಗಳಲ್ಲಿ ಸೋತಿರ್ತಕ್ಕಂಥ ಸ್ವಲ್ಪ ಗಮನ ಕೊಡಲಿ ಅಂತ